ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಾಗಿದೆ. ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ದ್ವೇಷ ರಾಜಕಾರಣಕ್ಕೆ ಅಂತ್ಯ ಹಾಡಿ ರಚನಾತ್ಮಕ ರಾಜಕೀಯ ವ್ಯವಸ್ಥೆಯನ್ನ ಪಶ್ಚಿಮ ಬಂಗಾಳದಲ್ಲಿ ತರುವಲ್ಲಿ ಬಿಜೆಪಿ ಸರ್ಕಾರ ಯಶಸ್ವಿಯಾಗತ್ತಾ? ಹಾಗೆ ತಮಿಳುನಾಡಿನಲ್ಲಿ ನಡೀತಾ ಇರೋದು ದ್ವೇಷ ರಾಜಕಾರಣನೇನಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ತೋರಿಸ್ತಾ ಇರುವ ಅಂದ್ರೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ವಾಟ್ಸ್ಆ್ಯಪ್ ನಂಬರ್, ಸೋಷಿಯಲ್ ಮೀಡಿಯಾ ಖಾತೆ, ಟ್ವಿಟರ್ನ ಮೂಲಕ ಅಥವಾ ಎಕ್ಸ್ ಖಾತೆಯ ಮೂಲಕ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು. ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೋಹನ್ ವಿಶ್ವ ಅವರು ಬಿಜೆಪಿ ವಕ್ತಾರರು, ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರು, ಹಾಗೆ ಜೆಡಿಎಸ್ ವಕ್ತಾರರಾದ ದೇವರಾಜ್ ಅವರು, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಮೋಹನ್ ಅವರಿದ್ದಾರೆ. ನಮಸ್ಕಾರ, ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜಕೀಯ ವಿಶ್ಲೇಷಕರಾದ ಹರೀಶ್ ರಾಮಸ್ವಾಮಿ ಅವರು ನಮಗೆ ಹೊರಗಿನಿಂದ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಈ ಕ್ಷಣದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇದೆ. ಇಂಡಿ ಮೈತ್ರಿಕೂಟದಿಂದ ಡಿಎಂಕೆ ಅಧಿಕೃತವಾಗಿ ಆಚೆ ಬಂದಿದೆಯಂತೆ. ನಾವು ತಮಿಳುನಾಡಿನಲ್ಲಿ ಟಿವಿಕೆ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ, ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಡಿಎಂಕೆ ಜೊತೆಯಲ್ಲೇ ಇರ್ತೀವಿ ಅಂತ ಹೇಳಿ ಈ ಕ್ಷಣದವರೆಗೂ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ಬಟ್ ಈಗ ಅಧಿಕೃತವಾಗಿ ಡಿಎಂಕೆ ನಮಗೆ ಸಾಕು ಸಹವಾಸ ಅಂತ ಹೇಳಿ ಇಂಡಿ ಮೈತ್ರಿಕೂಟದಿಂದ ಆಚೆ ಬಂದಿದೆ. ಅದೊಂದು ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಚರ್ಚೆ ಪ್ರಾರಂಭ ಮಾಡ್ತಾ, ಮೋಹನ್ ವಿಶ್ವ ಅವರೇ, ಬಿಜೆಪಿ ತಮಿಳುನಾಡಿನಲ್ಲೂ ಕೂಡ ಸರ್ಕಾರ ಯಾರು ರಚನೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋ ಪ್ರಯತ್ನ ಮಾಡ್ತಾ ಇದೆ. RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಗವರ್ನರ್ ಆಫೀಸನ್ನ ರೂಲ್ ಬುಕ್ ಅನ್ನ ತನಗೆ ಬೇಕಾದಂತೆ ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅನ್ನೋ ಗಂಭೀರ ಆರೋಪ ಸಾಮಾಜಿಕ ಜಾಲತಾಣದಲ್ಲೂ, ಕಾಂಗ್ರೆಸ್ ನಾಯಕರ ಬಾಯಲ್ಲೂ, ಹಾಗೆ ತಮಿಳುನಾಡಿನಲ್ಲೂ ಕೂಡ ಅನೇಕರ ಬಾಯಲ್ಲಿ ಇದೇ ಮಾತು ಬರ್ತಾ ಇದೆ. ಸ್ಮಿತಾ, ಈ ರೀತಿ ಆರೋಪ ಬಿಜೆಪಿ ಮೇಲೆ ಕಳೆದ 5 ವರ್ಷದಿಂದ ಇದೇ DMK ಪಕ್ಷದ ಸ್ಟಾಲಿನ್ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಬಂದರು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ರವಿ ಅವರು ಇದ್ದಾಗಲೂ ಅಷ್ಟೇನೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ಕೋತಾ ಇದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಜನದ ಮುಂದೆ ಅದೇನು ನಿಲ್ಲಿಲ್ಲ ಆರೋಪ. ಜನ ಅವ್ರನ್ನ ಮನೆಗೆ ಕಳಿಸಿದ್ರು ಓಟ್ ಹಾಕಿ. ಸೊ ಇಟ್ ಇಸ್ ವೆರಿ ಆರೋಪ ಅಷ್ಟೇ. ನೋಡಿ, ನೀವು ಸಂವಿಧಾನಿಕವಾಗಿ ಗವರ್ನರ್ಗೆ ಅವ್ರದೇ ಆದಂತ ಒಂದಷ್ಟು ಡಿಸ್ಕ್ರಿಷನರಿ ಪವರ್ಸ್ಗಳಿರ್ತವೆ, ಆಯ್ತಲ್ವಾ? ಆ ಪವರ್ಸ್ನ ಬಳಸ್ಕೊಂಡು ಅವರು ಆ ಟೈಮ್ಗೆ, ಆ ಸಿಚುವೇಶನ್ ತಕ್ಕಂತೆ ಯಾವ ರೀತಿ ನಿರ್ಧಾರ ಬೇಕು ಅದನ್ನ ತಗೊಳ್ತಾರೆ ಅವರು. ಆಬ್ವಿಯಸ್ಲಿ ಇವತ್ತು ಈ ರೀತಿ ವಿರೋಧ ಮಾಡುವಂತ ಕಾಂಗ್ರೆಸ್ ಮತ್ತು ಎಡಚರ ಪಕ್ಷಗಳು ಕರ್ನಾಟಕದ ವಿಚಾರಕ್ಕೆ ಬರ್ದವ್ರೆ. 2018ರಲ್ಲಿ ಯಡಿಯೂರಪ್ಪನವ್ರಿಗೆ ಅವಕಾಶ ಸಿಕ್ಕಿದಾಗ ಮೊದಲನೇ ಬಾರಿಗೆ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿದ್ದು ಏನು ಅಂತ ಹೇಳಿದ್ರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಯಾಕೆ ಕೊಡ್ತೀರಾ, ಅವ್ರಿಗಿಂತ ಜಾಸ್ತಿ ನಮ್ಮಿಬ್ಬರು ಅಲೈನ್ಸ್ ಜಾಸ್ತಿ ಇದೆ, ನಮಗ್ ಕೊಡಿ ಅಂತ. ಈಗ ತಮಿಳ್ನಾಡಲ್ಲಿ ಉಲ್ಟಾ, ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಡಿ, ಅಲಯನ್ಸ್ ಯಾಕೆ ಕೊಡ್ತೀರಾ ಅಂತ. ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಎಡಚರದ್ದು ಎದ್ದು ಕಾಣಿಸ್ತಾ ಇದೆ. ಇದನ್ನೇ ಉಲ್ಟಾ ಮಾಡಲ್ಲ ಮೋಹನ್ ವಿಶ್ವ ಅವರೇ, ನಿಮಗೆ ಕೇಳ್ತಾ ಇರೋದು. ನೀವು ಸೆಕೆಂಡ್ ಪಾಯಿಂಟ್ ಹೋಗೋಕ್ ಮುಂಚೆ ವಜುಭಾಯಿ ವಾಲಾ ಅವರಿದ್ದಾಗ ಏನಾಯ್ತು, 104 ಬಿಜೆಪಿ, 112 ಬೇಕಿತ್ತು ಮೆಜಾರಿಟಿಗೆ, ಅದನ್ನ ತೋರಿಸಿ ಅಂತಾನೂ ಕೇಳಲಿಲ್ಲ. ನೇರವಾಗಿ ಯಡಿಯೂರಪ್ಪನವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಬಿಟ್ರು. ತಮಿಳುನಾಡಿನಲ್ಲಿ 108 ಬೇಕಾಗಿರೋದು 10 ಸ್ಥಾನಗಳು. ಇಲ್ಲಿ ಮಾತ್ರ ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತೀರಿ, ಬಟ್ ಇದು ಆಕ್ಚುಲಿ RSS ಪ್ರೇರಿತವಾಗಿ ಯಾರು ಗವರ್ನರ್ ಸ್ಥಾನದಲ್ಲಿ ಕೂತಿರ್ತಾರೆ ಅವರನ್ನ ಬಿಜೆಪಿ ಬಳಕೆ ಮಾಡ್ಕೊಳ್ಳೋದು ಅನ್ನೋದೇ ಆರೋಪ. ಅಲ್ಲ, ನಾನು ಹೇಳಿದ್ನಲ್ಲ, ಆರೋಪಗಳು ಮಾಡೋದಕ್ಕೆ ಅವ್ರು ಇರೋದು. ನಿಮ್ಗೆ ಒಂದೊಂದು ಸ್ಟೇಟ್ ಪೊಲಿಟಿಕ್ಸ್ ಒಂದೊಂದ್ ತರ ಇರುತ್ತೆ. ಸೊ ನೀವು ಇಲ್ಲಿ ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಈ ಗವರ್ನರ್ ಬುಕ್ ಎಲ್ಲ ಕಡೆ ಸೇಮ್ ಅಲ್ವಾ ಮೋಹನ್ ವಿಶ್ವ ಅವರೇ? ಅದೇಂಗೆ ತಮಿಳುನಾಡಿನಲ್ಲಿ ಒಂದು, ಕರ್ನಾಟಕದಲ್ಲಿ ಒಂದು? ಅದನ್ನೇ ಹೇಳ್ತಿರೋದು. ಗವರ್ನರ್ ಕರ್ನಾಟಕದಲ್ಲಿ ಇದ್ದಂತ ಗವರ್ನರ್ ಬಳಸಿದಂತ ವಿವೇಚನೆ ಅಥವಾ ಇಲ್ಲಿ ತಗೊಂಡಂತ ಡಿಸಿಷನ್ ತಮಿಳುನಾಡಲ್ಲಿ ಅದೇ ಆಗ್ಬೇಕು ಅಂತ ಏನಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅದೇ ಆಗ್ಬೇಕು ಅಂತ ಏನಿಲ್ಲ. ಆ ವಿವೇಚನೆಗೆ RSS ಪ್ರೇರಣೆ, ಸಂವಿಧಾನದಲ್ಲಿರೋ ವಿವೇಚನೆ ಬಳಸ್ಕೊಂಡಿದ್ದಾರೆ. ಅವರಿಗೆ ಪ್ರೇರಣೆ ಸಂವಿಧಾನ ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಓಕೆನಾ? ಈಗ ಯಡಿಯೂರಪ್ಪನವ್ರ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದೇ ಕಾಂಗ್ರೆಸ್ 15 ದಿವಸ ಸಮಯ ಕೊಟ್ಟರು ಕೂಡ ಕಾಂಗ್ರೆಸ್ JDS ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಬೇಡ 24 hours ಅಲ್ಲಿ ಪ್ರೂವ್ ಮಾಡಿ ಅಂತ ಹೇಳ್ತು. ಸೊ ಆ ರೀತಿ ಸಿಚುವೇಶನ್ ತಮಿಳುನಾಡಲ್ಲಿ ರಿಪೀಟ್ ಆಗಬಾರದು ಅನ್ನೋ ಒಂದು ಮನಸ್ಥಿತಿ ಅಥವಾ ವಿವೇಚನೆ ಬಳಸಿ ತಮಿಳುನಾಡಿನ ಗವರ್ನರ್ ಬೇಡಪ್ಪ ಸಮಸ್ಯೆ ಕ್ರಿಯೇಟ್ ಆಗೋದು ಅಂತ ಹೇಳಿ ಮೊದಲೇ ತಂದ್ಬಿಡ್ಲಿ ಅಂತ ಅವರೇ ವಿವೇಚನೆ ಬಳಸಿರ್ಬೋದು. ಯಾರು ಗೊತ್ತು? ಕರೆಕ್ಟ್ ಅಲ್ವಾ? ಅವ್ರ ಅವಕಾಶ ಕೊಡೋದು, ನಾಳೆ ಪ್ರೂವ್ ಮಾಡಕ್ ಆಗಿಲ್ಲ ಅಂತ ಇವ್ರು ಕೋರ್ಟ್ಗೆ ಹೋಗೋದು, ಅದೆಲ್ಲ ಯಾಕೆ ಬೇಕಪ್ಪ? ಅದ್ರ ಬದಲು ಆ ಸಿಚುವೇಶನ್ ರಿಪೀಟ್ ಆಗೋದು ಬೇಡ, ಅದ್ರ ಬದಲು ತಂದು ಕೊಟ್ಬಿಡ್ಲಿ ಅಂತ ಅವ್ರ ವಿವೇಚನೆ ಬಳಸಿರ್ಬೋದು. ಅದು ಅಪ್ಲೈ ಮಾಡ್ಬೇಕಲ್ವಾ ನಾವು? ಯಾಕಂದ್ರೆ ತಮಿಳುನಾಡಲ್ಲಿ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಬಿಟ್ಟು ಅಧಿಕೃತವಾಗಿ ಬೇರೆ ಬೇರೆ ಪಕ್ಷಗಳು, ಅದು ಎಡ ಪಕ್ಷಗಳಾಗಬಹುದು, DMK ಅಥವಾ AIDMK ಎಲ್ಲ ಕೆಲವೆಲ್ಲ ಬರ್ತಾ ಇದೆ ನ್ಯೂಸ್ಗಳು. ಅವ್ರು ಯಾರು ಕೂಡ ಅಧಿಕೃತವಾಗಿ ಇಲ್ಲ ಪಕ್ಷದ ಅಧ್ಯಕ್ಷರಾಗಬಹುದು ಅಥವಾ ಲೆಜಿಸ್ಲೇಟಿವ್ ಪಾರ್ಟಿ ಹೆಡ್ ಆಗ್ಬೋದು, ಅವ್ರು ಅಧಿಕೃತವಾಗಿ ಆಚೆ ಬಂದು ಹೇಳಿಲ್ಲ ಅಥವಾ ಪತ್ರ ಕೊಟ್ಟಿಲ್ಲ ಇನ್ನೂನು. ಸೊ ಆ ಕನ್ಫ್ಯೂಷನ್ ಇರೋದ್ರಿಂದ ಏನ್ ಮಾಡ್ತಾ ಇದ್ರೆ, ಗವರ್ನರ್ ಸಮಸ್ಯೆ ಮುಂದೆ
ಆಗೋದ್ ಬೇಡಪ್ಪ, ಯಾಕೆ ಮತ್ತೆ ಕೋರ್ಟ್ ಕಚೇರಿ ಅಂತ ಹೋಗೋದು ಅಂತ ಹೇಳಿ ವೆಯ್ಟ್ ಮಾಡ್ತಿರ್ಬೋದು. ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲಿ ರಾಜಕೀಯ ಮಾಡೋದು ಎಲ್ಲ ಏನಿಲ್ಲ. ನಾವು ಬಂದಿರೋದಲ್ಲಿ ಆಸ್ ಆಫ್ ನೋ ಓನ್ಲಿ ಒಂದೇ ಸೀಟ್, ಅದನ್ನ ಇಟ್ಕೊಂಡು ನಾವೇನ್ ರಾಜಕೀಯ ಮಾಡೋದಲ್ಲಿ, ಇದನ್ನ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಸರಿ, ಹರೀಶ್ ರಾಮಸ್ವಾಮಿ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ರಾಜಕೀಯ ವಿಶ್ಲೇಷಕರು. ಹರೀಶ್ ಸರ್, ಬಿಜೆಪಿ ವಕ್ತಾರರ ಪ್ರಕಾರ ಬಹುಶಃ ಸಂಪರ್ಕ ಕಡಿತವಾಗಿದೆ ಅನ್ನೋ ಮಾಹಿತಿ ಇದೆ. ಹರೀಶ್ ಸರ್ ಜಾಯ್ನ್ ಆದ್ಮೇಲೆ ಮತ್ತೊಮ್ಮೆ ಅವ್ರಿಗೆ ಪ್ರಶ್ನೆ ಕೇಳೋಣಂತೆ. ದೇವರಾಜ್ ಸರ್, ನಿಮಗೆ ಆ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತೀನಿ. ಬಿಜೆಪಿ ವಕ್ತಾರರ ಪ್ರಕಾರ ಡಿಸ್ಕ್ರಿಷನರಿ ಪವರು, ವಿವೇಚನೆಗೆ ಬಿಟ್ಟ ವಿಚಾರ ಗವರ್ನರ್ದು. ಆದರೆ ಕಾಂಗ್ರೆಸ್ ತಮಿಳುನಾಡು ಮೂಲದ ಕಾಂಗ್ರೆಸ್ ನಾಯಕರು ಗಿರೀಶ್ ಚೋದಣ್ಕರ್, ಅವರ ಹೆಸರು ಪ್ರೊನೌನ್ಸಿಯೇಷನ್ ನನಗೆ ಗೊತ್ತಿಲ್ಲ, ಗಿರೀಶ್ ಅಂತ ತಿಳ್ಕೊಳ್ಳೋಣ, ಕಾಂಗ್ರೆಸ್ ನಾಯಕರು ತಮಿಳುನಾಡು ಮೂಲದವರು. ಹರೀಶ್ ಸರ್, ಆರ್ ಯು ಬ್ಯಾಕ್? ನನ್ನ ಧ್ವನಿ ತಲುಪ್ತಾ ಇದೆಯಾ? ರೈಟ್. ದೇವರಾಜ್ ಸರ್, ಅವರ ಪ್ರಕಾರ ಏನು ಅಂತಂದ್ರೆ, ಗವರ್ನರಿಗೆ ಈ ಮೆಜಾರಿಟಿಯನ್ನ ಪ್ರೂವ್ ಮಾಡಿ ಅಂತ ಹೇಳುವ ಅಧಿಕಾರ ಇಲ್ಲವೇ ಇಲ್ಲ. ಅದೇನೇ ಆಗಬೇಕು ಅಂದ್ರೂ ಆನ್ ದ ಫ್ಲೋರ್ ಆಗಬೇಕು. ಗವರ್ನರ್ ಕಚೇರಿಯಲ್ಲಿ ಮಾಡಿ ಅಂತಲೋ, ಗವರ್ನರ್ ಅವರ ಕಿಚನ್ ಅಲ್ಲಿ ಮಾಡಿ ಅಂತಲೋ, ಗವರ್ನರ್ ಅವ್ರ ಮನೆಯ ಗಾರ್ಡನ್ ಅಲ್ಲಿ ಮಾಡಿ ಅಂತಲೋ ಹಿಂಗೆ ಕೇಳೋ ಹಾಗಿಲ್ಲ ಸರ್. ಇದು ಅವರದ್ದೇ ಪದಗಳನ್ನ ಬಳಕೆ ಮಾಡ್ಕೊಂಡು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಮ್ಮ, ನೀವು ಹೇಳಿದ ಕರೆಕ್ಟ್. ಇವಾಗ ಏನು 356 ಪ್ರಕಾರ ಅದನ್ನು ಇನ್ವೋಕ್ ಮಾಡ್ಬೇಕಾದ್ರೆ ಏನೇನು ಕಂಡೀಷನ್ಸ್ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟು 11/3/1994 ಭಾಳಷ್ಟು ಸ್ಪಷ್ಟವಾಗಿ ಅದನ್ನು ಕೊಟ್ಟಿದ್ದಾರೆ. ಈಗ ಗವರ್ನರ್ ಅವರು ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಮೆಜಾರಿಟಿಯನ್ನು ನನ್ನ ಕಚೇರಿಯಲ್ಲಿ ಪ್ರೂವ್ ಮಾಡಿ ಅಂತ ಕೇಳ್ತಿದ್ದಿಲ್ಲ. ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ಇವತ್ತು ವಿಜಯ್ ಅವ್ರನ್ನ ಅವರೇ ಆಹ್ವಾನಿಸಿ, ಇವತ್ತು ವಿಜಯ್ ಅವ್ರನ್ನ ಇನ್ವೈಟ್ ಮಾಡಿರೋದು, ಶ್ರೀಯುತ ವಿಜಯ್ ಅವ್ರನ್ನ ಇನ್ವೈಟ್ ಮಾಡಿದ್ದು ಗವರ್ನರ್ ಹೊರತು ವಿಜಯ್ ಅವರು ಭೇಟಿಯಾಗಿದ್ದಲ್ಲ. ಅವ್ರನ್ನ ಇನ್ವೈಟ್ ಮಾಡಿ ಅವರಿಗೆ ಈ ವಿಷಯಗಳನ್ನ ಕ್ಲಾರಿಫೈ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ 2018ರಲ್ಲಿ ಆದಂಥ ಪರಿಸ್ಥಿತಿಗಳು ಇಲ್ಲಿ ನೀವೇನಾದ್ರು, ಏಕೆಂದರೆ ನೀವು ಕೊಟ್ಟಿರ್ತಕ್ಕಂಥ ಪತ್ರದಲ್ಲಿ ನಾನು ಮೆಜಾರಿಟಿ ಇಲ್ಲ ಅಂತಕ್ಕಂಥದ್ದನ್ನು ನೀವೇ ಹೇಳ್ಕೊತಿದ್ರಿ. ಅವ್ರು ಕೊಟ್ಟಿರ್ತಕ್ಕಂಥ ಪತ್ರ ಏನು ಹೇಳ್ತಿದೆ, ನಾವು 112 ಇದ್ದೀವಿ, ಹಾಗಾಗಿ ನಾನು ಮೆಜಾರಿಟಿ ಇಲ್ಲ ಅಂತಕ್ಕಂಥ ನೀವು ಹೇಳ್ಕೊತಿದ್ರಿ. ಇನ್ನು ಉಳಿಕೆ ಸಂಖ್ಯೆಯ ಶಾಸಕರನ್ನ ಎಲ್ಲಿಂದ ಯಾವ ಪಕ್ಷದಿಂದ ತೊಗೊಂಡ್ಬರ್ತೀರಿ ಅದಕ್ಕೆ ಲೆಟ್ರ್ ಕೊಡಿ ಸಾಕು. ಅಮ್ಮ, ಈ ಸಂದರ್ಭದಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ MLAಗಳು ಲೆಟ್ರ್ ಕೊಡೋ ಅಗತ್ಯ ಇಲ್ಲ. ಆ ಪಕ್ಷದವರು ನನಗೆ ಇವ್ರಿಗೆ ಬೆಂಬಲ ಕೊಟ್ಟಿದ್ದೀನಿ ಲೆಟ್ರ್ ಕೊಟ್ಟು ಸಾಕು, ಅದನ್ನು ಕೊಡಿ ಸಾಕು. ನನಗೆ 118ನ ತೋರಿಸ್ಲಿಕ್ಕೋಸ್ಕರ ನೀವು ಆಯಾ ಪಕ್ಷದ ಯಾವ ಪಕ್ಷದಿಂದ ನೀವು ಬೆಂಬಲವನ್ನು ಪಡಿತೀರೋ ಅದನ್ನು ನನಗೆ ಮಂದಟ್ಟು ಮಾಡಿ ಸಾಕು, ಅಷ್ಟೇ ಕೇಳಿರೋದು. ಇವ್ರು ಯಾವುದೇ ಕಾರಣಕ್ಕೂ ಗವರ್ನರು ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ನನ್ನ ಕಚೇರಿ ನನ್ನ ಒಂದು ಏನು ಗವರ್ನರ್ ಆಫೀಸ್ ಇದೆಯಲ್ಲ, ಅಲ್ಲಿ ನೀವು ಮೆಜಾರಿಟಿ ಪ್ರೂವ್ ಮಾಡಿ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ಎಲ್ಲೂ ಹೇಳಿದ್ದಿಲ್ಲ. ಇದು ಫಸ್ಟ್ ಕ್ಲಾರಿಫೈ ಆಗಬೇಕು. ಈಗ ಗವರ್ನರ್ ಅವರಿಗೆ ಇವಾಗ ಏನಾಗತ್ತಮ್ಮ, ಸಂವಿಧಾನದ ಆಶಯ ಅಥವಾ ಉದ್ದೇಶ ಒಂದು ಕಡೆ ಇರುತ್ತೆ, ಮತ್ತೆ ತಂತ್ರ ವ್ಯವಸ್ಥೆಯಲ್ಲಿ ಕೆಲವೊಂದು ಸಂಪ್ರದಾಯಗಳು ಸಹ ಇರ್ತದೆ. ಇವೆರಡರ ಮಧ್ಯೆ ವಿವೇಚನೆ ಅನ್ನೋದು ಬಹಳಷ್ಟು, ಈ ಗ್ರೇ ಏರಿಯಾ ಅಂತ ನಾವು ಕರಿತೀವಲ್ವಾ, ಅಲ್ಲಿ ಬಹಳಷ್ಟು ಕೆಲಸ ಮಾಡುತ್ತದು. ಸೊ ಅಂಥ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಗವರ್ನರು ತಮ್ಮ ವಿವೇಚನೆಯನ್ನು ಬಳಸಿ ಅಧಿಕಾರವನ್ನು ಬಳಸುವಂಥದ್ದು ಸಹಜ ಇಲ್ಲಿವರೆಗೂ. ಸೊ ಹಾಗಾಗಿ ಇದನ್ನು ನಾವು ಅತಿ ಹೆಚ್ಚಿಗೆ ರನ್ಸುವಂಥದ್ದು ಮಾಡುವಂಥದ್ದು. ಯಾಕಂದರೆ ಕಮ್ಯುನಿಸ್ಟ್ನವ್ರು ಇಷ್ಟೆಲ್ಲ ಹೇಳ್ತಾರಲ್ಲ, 1959ರಲ್ಲಿ ನಂಬೂದಿರಿಪಾಡ್ ಅವರು ಕೇರಳದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಗೆಲ್ತಾರಮ್ಮ. ಎಂಟೇ ಪ್ರಪಂಚದಲ್ಲಿ ಎಲ್ಲೂ ಸಹ ಕಮ್ಯುನಿಸ್ಟ್ನವರು ಪ್ರಜಾಸತ್ತಾತ್ಮಕವಾಗಿ ಗೆಲ್ಲೋಲ್ಲ, ಆದರೆ ನಮ್ಮ ದೇಶದಲ್ಲಿ ಕೇರಳದಲ್ಲಿ ಗೆಲ್ತಾರೆ ನಂಬೂದಿರಿಪಾಡ್ ಅವರು. ಗೆದ್ದಂಥ ಸರ್ಕಾರವನ್ನು ಯಾವ ಒಂದು ಆರ್ಟಿಕಲಲ್ಲಿ, ಯಾವ ಒಂದು ಉದ್ದೇಶದಲ್ಲಿ ಹೇಗೆ ತೆಗೆದಾಕೋರು ಗವರ್ನರ್ ಅವತ್ತಿನ ದಿವಸ, ಇವೆಲ್ಲ ಉದಾಹರಣೆಗಳು 130ರಿಂದ 135 ಉದಾಹರಣೆಗಳು ಈ ದೇಶದಲ್ಲಿ ಇವೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಜೊತೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಚರ್ಚೆ ಆಗಲಿ ಇದು. ಇವಾಗ ನನಗನ್ಸುತ್ತೆ ಎಲ್ಲೋ ಒಂದ್ ಕಡೆ ವಿಜಯ್ ಅವರು ಇವನ್ನೆಲ್ಲ ಖಾತ್ರಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಆತ್ರಪಟ್ಟು ಗವರ್ನರ್ ಆಫೀಸ್ಗೆ ಹೋದ್ರ ಅಂತ ನನಗನ್ಸುತ್ತೆ. ಅವರ ಆತ್ರದ ನಡೆ ಇವತ್ತು ಇಷ್ಟೆಲ್ಲ ರದ್ದಂತ ಕಾರಣ ಆಯ್ತು. ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ಯಾವ್ಯಾವ ಪಕ್ಷದಿಂದ ನನಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅನ್ನೋ ಪತ್ರಗಳನ್ನ ಇಟ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟಿದ್ರೆ ಬಹುಶಃ ಇದಕ್ಕೆ ಈ ಪ್ರಶ್ನೆನೇ ಉದ್ಭವಿಸ್ತಿರಲಿಲ್ಲ ಇಲ್ಲಿ. ಸೊ ಆ ಒಂದು ನಡೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ. ದಯಮಾಡಿ 1-2 ದಿವಸ ವೆಯ್ಟ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಏನಿದಿಲ್ಲ. ಹೇಗಾದ್ರು ನಾಳೆ ಎಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ, ಯಾಕೆಂದ್ರೆ ಇಲ್ಲೇನಾಗುತ್ತೆ ಗವರ್ನರ್ಗೆ ಇನ್ನೊಂದು ಅವಕಾಶ. ಗವರ್ನರ್ ಅವರು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಈ ಪ್ರೀಪೋಲ್ ಅಲಯನ್ಸ್ ಏನಾರ ಆಗಿದ್ದು ಪಾರ್ಟಿಗಳಾಗಿದ್ರೆ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಇದೆಲ್ಲ ಪೋಸ್ಟ್ ಬೇಸರ ಅಲ್ವಾ ಸರ್ DMK ಪಕ್ಷಕ್ಕಿರೋದು? ನಾವು ಈಗಷ್ಟೇ ಅಪ್ಡೇಟ್ ಕೊಡ್ತಾ ಇದ್ವಿ. ನಾನು ಕಾಂಗ್ರೆಸ್ ವಕ್ತಾರರಿಗೆ ಈ ರೆಸಲ್ಯೂಷನ್ ತೆಗೆದುಕೊಂಡಿದ್ದಾರಂತೆ ಸರ್ DMK ಅವರು. ಅದ್ರ ಒಂದಷ್ಟು ಎಕ್ಸ್ಟ್ರಾಕ್ಟ್ಸ್ ನಮಗೆ ಲಭ್ಯವಾಗಿದೆ, ಅದನ್ನೇ ಪ್ರಶ್ನೆ ರೀತಿಯಲ್ಲಿ ಕೇಳ್ಬಿಡ್ತೀನಿ. ನಂದನ್ ಕಶ್ಯಪ್ ಸರ್, DMK ಕಂಡೆಮ್ಸ್ ಕಾಂಗ್ರೆಸ್ ಬಿಟ್ರೇಯಲ್ ಅಂಡ್ ಬ್ಯಾಕ್ ಸ್ಟ್ಯಾಬಿಂಗ್. ಕಾಂಗ್ರೆಸ್ನ ಈ ಮಿತ್ರದ್ರೋಹ ಇದೆಯಲ್ಲ, ಇದೇನ್ ತೋರಿಸುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಹಳೆಯ ಚಾಳಿಯನ್ನ ಮರೆತಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಬಲ್ಲಂತಹ ಪರಿಣಾಮಗಳ ಬಗ್ಗೆ ಯೋಚನೆನೂ ಮಾಡ್ದಂಗಿಲ್ಲ, ಮುಂದಾಗಬಲ್ಲಂತಹ ಪರಿಣಾಮಗಳನ್ನು ತಡೆಯೋ ನಿಟ್ಟಿನಲ್ಲಿ ಪ್ರಯತ್ನನೂ ಮಾಡ್ತಾ ಇಲ್ಲ. ಬಿಜೆಪಿ ಇಷ್ಟು ವರ್ಷಗಳ ಕಾಲ ಏನು ಮಾಡ್ಕೊಂಡು ಬಂದಿತ್ತು, ಈಗ ಕಾಂಗ್ರೆಸ್ ಕೂಡ ಅದೇ ಮಾಡ್ತಿದೆ ಸರ್. ಇದು DMK ನಿಮ್ಮ ಜೊತೆಯಲ್ಲಿ ಚಾಳಿ ಟೂ ಬಿಡ್ಲಿಕ್ಕೆ ಕೊಡ್ತಾ ಇರೋ ಕಾರಣಗಳು? ಅದಕ್ಕೊಂದು ಕ್ಯಾಪ್ಷನ್ ಇದೆ, ಕೊಡ್ಲಾಮ ಅದಕ್ಕೆ. ನಮ್ಮ ಹಳ್ಳಿಗಳ ಕಡೆ ಒಂದು ಮಾತು ಹೇಳ್ತಾರೆ, ಈ ವರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡೆ ಅಂತ ಹೇಳಿ. ಈಗ ಇಂಡಿಯಾ ಒಕ್ಕೂಟದ ಪರಿಸ್ಥಿತಿ ಉತ್ತರ ಕೊಡ್ಲಿ ಕಶ್ಯಪ್. ಫಸ್ಟ್ ಇವಾಗ ತಮಿಳುನಾಡಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಿರುವ ಲೋಕಭವನದ ಬಗ್ಗೆ ಮಾತಾಡೋಣ ಸ್ಮಿತಾ ಅವರೇ.
ಗೋವಾದಲ್ಲಿ ಕಾಂಗ್ರೆಸ್ಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು, ಮಣಿಪುರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು, ಕರ್ನಾಟಕದಲ್ಲಿ BJPಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು, ಬಟ್ ನಮಗೆ ಸಪೋರ್ಟ್ ಇತ್ತು ಎಲ್ಲ MLAಗಳು. ಆದ್ರೂ ಕೂಡ ಅವರ ಅನುಕೂಲ ತಕ್ಕಂತೆ ಅನುಕೂಲ ಸಿಂಧು ರಾಜಕಾರಣ RSS ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವರು ಇಲ್ಲಿವರೆಗೂ ಕಳೆದ 10 ವರ್ಷದಿಂದ ಅನುಕೂಲ ಸಿಂಧು ರಾಜಕಾರಣ ಮಾಡ್ಕೊಂಡ್ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಆನ್ ದ ಫ್ಲೋರ್ ಹೇಳ್ತಿದ್ರು, ತಮಿಳ್ನಾಡಲ್ಲಿ ನೀವು ಅಧಿಕಾರ ನಡ್ಸಕ್ಕಾಗೋದೂ ಇಲ್ಲ ಅಂತ ಹೇಳಿದರು. ಹೆಂಗಾರ ಮಾಡಿ ಆ ರಾಜ್ಯವನ್ನು ಅವರು ತಮ್ಮ ಹತೋಟಿಗೆ ಇಟ್ಕೋಬೇಕು ಒಂದು ಗವರ್ನರ್ ಮೂಲಕ ಅಂತ ಸಾಧಿಸ್ತಾ ಇದ್ದಾರೆ. ಹಾಗಾಗಿ ಅವರು ಅಂದ್ರೆ ನಿಮ್ಮ ಪ್ರಕಾರ ಬಿಜೆಪಿ ಅವರು ಆಬ್ವಿಯಸ್ಲಿ ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೊರಟಿದ್ದಾರೆ. ತಮಿಳುನಾಡಿನ ಜನ ಉತ್ತರ ಕೊಟ್ಟಿದ್ದಾರೆ ಓಟಿನ ಮೂಲಕ. ನಾವು ಪ್ರೀಪೋಲ್ ಅಲಯನ್ಸು ಮಾಡ್ಕೊಂಡಿರಲಿಲ್ಲ ವಿಜಯ್ ಅವ್ರ ಜೊತೆ. ಒಂದು ಸೆಕ್ಯುಲರ್ ಫೋರ್ಸಸ್ ಜೊತೆ ಇರಬೇಕು, ಒಂದು ಕಮ್ಯುನಲ್ ಫೋರ್ಸಸ್ನ ದೂರ ಇಡಬೇಕು ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಅವರು 108 ಬಂದಿದ್ದಾರೆ, ಇನ್ನು 10 ಜನ ಬೇಕು. ಡಿಸ್ಕಷನ್ ನಡೀತಾ ಇದೆ, ನಾಳೆನೋ ನಾಳಿದ್ದೋ ಒಂದು ಕನ್ಕ್ಲೂಷನ್ಗೆ ಬಂದು ಸಪೋರ್ಟ್ನ ಪ್ರೂವ್ ಮಾಡ್ತಾರೆ. ಇದೇ ವಾಜುಭಾಯಿ ವಾಲಾ ಅವ್ರಿಗೆ ಸಪೋರ್ಟೇ ಇರಲಿಲ್ಲ, ಆದ್ರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಬಂದು ನೀವು ಓದ್ ತಗೊಳ್ಳಿ ಅಂತಂದ್ರು. ಗೋವಾದಲ್ಲಿ ಏನಾಯ್ತು, ಓದ್ ಕೊಟ್ರು. ಮಹಾರಾಷ್ಟ್ರದಲ್ಲಿ ಏನಾಯ್ತು ಮೇಡಮ್, ರಾತ್ರೋರಾತ್ರಿ ರಾಜಭವನದ ಇತಿಹಾಸದಲ್ಲಿ, ನಮ್ಮ 75 ವರ್ಷದ ಇತಿಹಾಸದಲ್ಲಿ ರಾಜಭವನವನ್ನು ರಾತ್ರಿ 1 ಗಂಟೆಗೋ 2 ಗಂಟೆಗೋ ಓಪನ್ ಮಾಡಿಬಿಟ್ಟು ಫಡ್ನವೀಸ್ಗೆ ಒಂದು ಓತ್ನ ಕೊಟ್ಟರು. ಇದು ಏನು, ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಬುಡಮೇಲು ಮಾಡಲು ಈ ನರೇಂದ್ರ ಮೋದಿ ಅಮಿತ್ ಶಾ RSS ಅವರು ಮಾಡ್ತಿದ್ದಾರೆ. ಇದೇ ಗವರ್ನರ್ ಅವರು DMK ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ನಿಮ್ಮ ಚರ್ಚೆಯಲ್ಲೇ ನಿಮ್ಮ ಮಾಧ್ಯಮದಲ್ಲೇ ನಾನು ಎಷ್ಟೊಂದು ಸರಿ ಭಾಗವಹಿಸಿದ್ದೆ. ಈ ಮಾತುಗಳನ್ನ ನಾನು ಹೇಳಿದ್ದೆ. ಯಾವ ಮಟ್ಟಕ್ಕೆ ಇವರು ರವಿ ಅವರು ಗವರ್ನರ್ ಆಗಿದ್ದಾಗ ತಮಿಳುನಾಡಲ್ಲಿ ಯಾವ ಮಟ್ಟಕ್ಕೆ ತೊಂದರೆ ಕೊಟ್ಟಿದ್ದಾರೆ ಆಳುವ ಸರ್ಕಾರಕ್ಕೆ. ಇಲ್ಲ ಮುಂಚೆ ಇದ್ದಿದ್ದು ರವಿ ಅವರು, ಇವಾಗ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ ಅವರು. ಮುಂಚೆ ಇದ್ದಿದ್ದು ರವಿ ಅವರು. ಒಂದು ಬಿಲ್ಲು, ಒಂದು ಯಾವುದೋ ಒಂದು ಆನ್ಲೈನ್ ಗೇಮಿಂಗ್ ಬಿಲ್, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸ್ಮಿತಾ ಅವರೇ. ಅದು ಆ ಬಿಲ್ಲು ಒಂದು ದುಶ್ಚಟಕ್ಕೆ ಜನರನ್ನ ದಾಸಕ್ಕೀಡು ಮಾಡ್ತಾ ಇತ್ತು. ಆ ಬಿಲ್ಲನ್ನು ಈ ರವಿ ಅವರು ಪಾಸ್ ಮಾಡಕ್ ಬಿಡ್ಲಿಲ್ಲ. ಆ ಬಟ್ ಇವಾಗ ಗವರ್ನರ್ ಚೇಂಜ್ ಆಗಿದ್ದಾರೆ, ಪರಿಸ್ಥಿತಿನೂ ಚೇಂಜ್ ಆಗಿದೆ, DMK ಇಲ್ಲ. ಬಟ್ ವಿಷಯ ನೀವು ಹೇಳಿದ್ದಕ್ಕೆ ಪ್ರಶ್ನೆ ಕೇಳ್ತೀನಿ ಸರ್. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ಗವರ್ನರ್ ಮೂಲಕ ಸಿಚುಯೇಷನ್ ಅನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋ ಪ್ರಯತ್ನ ಬಿಜೆಪಿ ಮಾಡ್ತಿದೆ. ಕಂಟ್ರೋಲಿಗೆ ತೆಗೆದುಕೊಂಡು ಏನ್ ಮಾಡ್ತಾರೆ ಸರ್? ಇರೋದು ಒಂದೇ ಒಂದು ಸೀಟು ಬಿಜೆಪಿಗೆ ತಮಿಳುನಾಡಲ್ಲಿ. ಸರ್ಕಾರ ರಚನೆ ಮಾಡ್ಲಿಕ್ಕಂತೂ ಮುಂದಾಗ್ಲಿಕ್ಕೆ ಆಗೋದಿಲ್ಲ. ಈ ಗವರ್ನರ್ ಇಂದ ಡಿಲೇ ಮಾಡಿಸ್ತಾರೆ ಅಂದ್ರೂ ಕೂಡ ಎಷ್ಟು ದಿನ ಡಿಲೇ ಮಾಡಿಸಬಹುದು? ಏನ್ ರಿ-ಎಲೆಕ್ಷನ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರಾ? ರಿ-ಎಲೆಕ್ಷನ್ ಮಾಡಿಸ್ಲಿಕ್ಕೆ ಮುಂದಾದ್ರೆ ತಮಿಳುನಾಡಿನ ಜನ ಗೆದ್ದಿರೋ ಪಾರ್ಟಿಗಳು ಸುಮ್ನೆ ಕೂತ್ಕೊಂಡ್ ಬಿಡುತ್ತಾ? ಅಂದ್ರೆ ಹೆಂಗೆ ಬಿಜೆಪಿ, ಹೌ ಇಸ್ ಬಿಜೆಪಿ ಟ್ರೈಯಿಂಗ್ ಥ್ರೂ ಗವರ್ನರ್ ಅಂತ? ನೋಡಿ, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಒಂದು ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದಾರೆ ಯಾರು? ನರೇಂದ್ರ ಮೋದಿ ಅಮಿತ್ ಶಾ ಗವರ್ನರ್ ಇಟ್ಕೊಂಡು. ಹಾಗಾಗಿ ಈ ದುಸ್ಸಾಹಸಕ್ಕೆ ಮಾಡಿ ಏನ್ ಮಾಡ್ತಾರೆ ನೋಡಿ, ಅವರ ಕೈಗೆ ನೋಡಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಉಂಟು ಮಾಡಿಬಿಟ್ಟು ಒಂದು ಪ್ರೆಸಿಡೆಂಟ್ ರೂಲ್ ಹಾಕಕ್ಕೆ ಹೊರಟಿದ್ದಾರೆ ಮೇಡಮ್. ಪ್ರೆಸಿಡೆಂಟ್ ರೂಲ್ ಹಾಕಕ್ಕೆ ಹೊರಟಿದ್ದಾರೆ. ಪ್ರೆಸಿಡೆಂಟ್ ರೂಲ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸಸ್ಪೆಂಡ್ ದಿ ಗವರ್ನಮೆಂಟ್. ಏನೋ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಮಾಡ್ಬಿಟ್ಟು ಪ್ರೆಸಿಡೆಂಟ್ ರೂಲ್ ಮಾಡ್ಬಿಟ್ಟು ಆ ರಾಜ್ಯವನ್ನು ಕೈಗೆ ಹಿಡ್ಕೊಳಕ್ ಹೋಗಿದ್ದಾರೆ. ಈ ದುಸ್ಸಾಹಸಕ್ಕೆ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ ಕೈ ಹಾಕಕ್ಕೆ ಹೋಗ್ಬೇಡಿ. ತಮಿಳುನಾಡಿನ ಜನ ನಿಮ್ಮ ಪಕ್ಷಕ್ಕೆ ಪಾಠ ಕಲಿಸಿದ್ದಾರೆ. ಇವತ್ತು ಏನು 108 ಸ್ಥಾನ TVK ಬಂದಿದೆ, ನಿಮ್ಮ ಗವರ್ನರ್ ಮೂಲಕ ಅವ್ರಿಗೆ ಪ್ರಮಾಣ ವಚನ ಕೊಡಿ. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಏನಾಗಿದೆ, ಏನ್ ಮಾಡಕ್ ಹೊರಟಿದ್ದಾರೆ, ಇದನ್ನ ನೀವು ಮಣಿಪುರಲ್ಲಿ ಮಾಡಿದ್ರಿ, ಗೋವಾದಲ್ಲಿ ಮಾಡಿದ್ರಿ, ಕರ್ನಾಟಕದಲ್ಲಿ ಮಾಡಿದ್ರಿ, ಮಹಾರಾಷ್ಟ್ರದಲ್ಲಿ ಮಾಡಿ, ಇವತ್ತು ನೀವು ತಮಿಳುನಾಡಲ್ಲಿ ಮಾಡಕ್ ಹೊರಟಿದ್ದೀರಾ. ಈ ದುಸ್ಸಾಹಸಕ್ಕೆ ಕೈ ಹಾಕಕ್ ಹೋಗ್ಬೇಡಿ. ತಮಿಳುನಾಡಿನ ಜನ ಪಾಠ ಕಲಿಸಿದಾರೆ ಆಲ್ರೆಡಿ. ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. 30 ಸೆಕೆಂಡ್ಗಳ ಕಾಲಕ್ಕೆ ನಿಮ್ಮ ಭಗ್ನ ಪ್ರೇಮ ಪತ್ರ ಏನ್ DMK ಬರೆದಿದೆ ಅದ್ರ ಬಗ್ಗೆನೂ ರಿಯಾಕ್ಟ್ ಮಾಡ್ತೀರಾ? ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಾನು ಪ್ರಶ್ನೆ ಪಾಸ್ ಆನ್ ಮಾಡ್ತೀನಿ. ನೋಡಿ, ಅದು ನಾವು ಒಂದು ನಮ್ಮ ಪಕ್ಷ CWC ರಾಷ್ಟ್ರ ಮಟ್ಟದಲ್ಲಿ DMK ಒಂದಿಗೆ ನಮ್ಮ ಅಲಯನ್ಸ್ ಅಲ್ಲಿ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಏನು
ತೀರ್ಮಾನ ತಗೊಳುತ್ತೆ. ಮೊನ್ನೆನೂ ಹೇಳಿದ್ದಾರೆ ದೇ ಆರ್ ಪಾರ್ಟ್ ಆಫ್ ಅವರ್ ಇಂಡಿಯಾ ಅಲಯನ್ಸ್ ಅಂತ. ಅವ್ರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪಾರ್ಟಿ ರಿಯಾಕ್ಟ್ ಮಾಡುತ್ತೆ ಮೇಡಮ್. ಆಯ್ತು. ಹರೀಶ್ ಸರ್ ಪ್ರಶ್ನೆ ಕೇಳೋಕೆ ಮುಂಚೆ ನಾವು ಈ ಮೈತ್ರಿ ಬಗ್ಗೆ ಮಾತನಾಡ್ತಿದೀವಿ ಅನ್ನೋ ಕಾರಣ ಕ್ವಿಕ್ ಆಗಿ ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನ ಪ್ರಶ್ನೆ ಕೇಳ್ತೀನಿ. ಮೇಡಮ್, ವಿಜಯ್ ಅವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ದಕ್ಷಿಣದ ಅರವಿಂದ್ ಕೇಜ್ರಿವಾಲ್ ಅಂತ ಕರಿತಾ ಇದ್ದಾರೆ. ಅಣ್ಣಾ ಹಜಾರೆ ಅವರ ಜೊತೆ ನಿಂತ್ಕೊಂಡು ಯಾವ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದ ಲೂಟ್ಕೋರ್ತನದ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರು, ಅವ್ರ ಜೊತೆನೆ ಅರವಿಂದ್ ಕೇಜ್ರಿವಾಲ್ ಕೈ ಜೋಡಿಸ್ಕೊಂಡ್ಬಿಟ್ರು. ಈಗ ವಿಜಯ್ ಅವರು ಕೂಡ ಲೂಟಿ ಮಾಡ್ತಿರುವ ಕಾಂಗ್ರೆಸ್ ಅಂತ ಹೇಳಿ ಕ್ಯಾಂಪೇನ್ ಮಾಡಿ ಇದೀಗ ಅವ್ರ ಜೊತೆ ಕೈ ಜೋಡಿಸಕ್ ಹೊರಟಿದ್ದಾರೆ. ಸೊ ವಿಜಯ್ ಈಸ್ ದಕ್ಷಿಣದ ಅರವಿಂದ್ ಕೇಜ್ರಿವಾಲ್. ಮೊದಲನೇ ವಿಚಾರ, ಲೂಟಿ ಅನ್ನೋ ಪದ ನಾನು ಒಪ್ಪೋದಿಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ದಕ್ಷಿಣದ ಅರವಿಂದ್ ಕೇಜ್ರಿವಾಲ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನು, ಪಬ್ಲಿಕ್ ವೆಲ್ಫೇರ್ ಸ್ಕೀಮ್ಗಳು ಯಾವ ರೀತಿ ಒಂದು ಸರ್ಪ್ಲಸ್ ಬಡ್ಜೆಟ್ ಒಂದಿಗೆ ನಾವು ಕೊಟ್ಟಿರೋದನ್ನ ನೋಡಿ ಇಲ್ಲೂ ಸಹ ಅವರು ISC ಮೂವ್ಮೆಂಟ್ ಇಂದನೂ ಅವರ ಒಂದು ಒಡನಾಟ ಇತ್ತು ಅನ್ನೋದನ್ನ ನಾವು ಸಹ ಕೇಳ್ಪಟ್ಟಿದ್ದೀವಿ. ಅದು ನನಗೆ ಖಾತ್ರಿ ಇಲ್ಲ. ಬಟ್ ಆ ಒಂದು ಹಾದಿಯಲ್ಲೇ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದಂಥ ಸಾಧನೆಗಳನ್ನು ತಗೊಂಡು ಈಗ ನಮ್ಮ ತಮಿಳುನಾಡಲ್ಲೂ ಮಾಡಲಿಕ್ಕೆ ಒಂದು ನಿಮಿಷ ನಾನು ಮುಗಿಸ್ತೀನಿ. ಅವ್ರು ಮುಂದಾಗಿದ್ದಾರೆ. ಅವರ ಒಂದು ಜನರು ಮ್ಯಾಂಡೇಟ್ ಅನ್ನ ಇವತ್ತು ಕೊಟ್ಟಿದ್ದಾರೆ. 108 35% ವೋಟ್ ಶೇರ್. ಅಲ್ಲಿ ಜನರೇನು ದಡ್ರಲ್ಲ. ಅವ್ರು ಕೊಟ್ಟಿರುವಂತ ಮ್ಯಾಂಡೇಟ್ ನ ಯಾರೇ ಆಗ್ಲಿ ಸ್ವೀಕಾರ ಮಾಡಬೇಕಾಗಿದೆ. ಒಂದು ವಿಚಾರ, ಇಂಡಿ ಕೂಟ ಅಂತ ಬಂದಾಗ ಇಂಡಿ ಕೂಟ ಕೇವಲ ಕಾಂಗ್ರೆಸ್ದಲ್ಲ, ಇದು 28 ಪಕ್ಷಗಳು ಸೇರಿ ಇಂಡಿ ಕೂಟ ಆಗಿತ್ತು. ಯಾಕೆ? ಒಂದು ಲೋಕಸಭೆಯ ಚುನಾವಣೆಯಲ್ಲಿ ಯಾವ ರೀತಿ ಒಂದು ನಮ್ಮ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತಿದೆ, ಒಂದು ಸೆಕ್ಯುಲರಿಸಂ ಉಳಿಸೋದಕ್ಕೋಸ್ಕರ, ಮತ್ತೆ ಒಂದು ನಮ್ಮ ಒಂದು ಪ್ರಜಾಪ್ರಭುತ್ವದ ಸರ್ವಾಧಿಕಾರದ ಧೋರಣೆ ಆಗಬಾರ್ದು, ಒಂದು ಹೆಮ್ಮರಾದಂತಹ ಒಂದು ಏನಿರ್ಬೋದು RSS BJP ಆ ಒಂದು ಪಕ್ಷವನ್ನ ಒಂದು ಯಾವ ರೀತಿ ಅವರ ದುರ್ಬಳಕೆಯನ್ನ ನಾವು ಒಂದು ಕಡಿವಾಣ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಡಿ ಒಕ್ಕೂಟ ಬರುತ್ತೆ. ಸೊ ಇಂಡಿ ಒಕ್ಕೂಟ ಬಂದ ನಂತರ ನೀವು ನೋಡ್ಬೋದು ನಮ್ಮ ದೆಹಲಿಯ ಚುನಾವಣೆಯೂ ಸಹ ಆಯ್ತು. ಅಲ್ಲಿ ನಾವು ಇಂಡಿ ಒಕ್ಕೂಟದಿಂದ ಹೊರಗೆ ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇದೇ ಕಾಂಗ್ರೆಸ್ ಪಕ್ಷ, ಇವಾಗ ಮುಂದಿನ ಚರ್ಚೆಯಲ್ಲೂ ನಾನು ಮಾತಾಡ್ತೀನಿ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನ ಸೋರ್ಸೋದಿಕ್ಕೆ ಬಿಜೆಪಿ ಅವ್ರ ಜೊತೆಗೆ ಒಂದಾಗ್ತಾರೆ ಅಂದ್ರೆ ಬಿಜೆಪಿ. ಎಸ್. ಸೊ ಯಾವ ರೀತಿ ಅವರ ಒಂದು ಮೈತ್ರಿ ಒಕ್ಕೂಟ ಇದೆಯಲ್ಲ, ಅದು ಬಹಳ ವಿಚಿತ್ರವಾದಂತದ್ದು. ಸೊ ಇದನ್ನ ನಾವು ಗಮನಿಸ್ತಾ ಹೋದ್ರೆ ಅವ್ರಿಗೆ ಇದೇನು ಹೊಸ್ತಲ್ಲ. ಸೊ ಇದು ಗೆಲ್ಲೋ ಕುದ್ರೆ ಎಲ್ಲಿದ್ರು ಹೋಗ್ತಾರೆ. 3 ಕೊಟ್ರೆ ಸೊಸೆ ಕಡೆ, 6 ಕೊಟ್ರೆ ಅತ್ತೆ ಕಡೆ. ಹಿಂಗ್ ಮಾಡ್ಕೊಳ್ಬಹುದು. 18 ಬಂದಾಗ DMK ಜೊತೆ, ಈಗ 5 ಬಂದಾಗ TVK ಜೊತೆ. ಸೊ ಇಲ್ಲಿ TVK ಅಂತ ನೋಡಿದಾಗ, ಈಗ TVKಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅಲ್ಲಿ ಒಂದು ಸರ್ಕಾರ ರಚನೆ ಆಗಲೇಬೇಕು. ಅವರು ಒಂದು ಗವರ್ನರ್ ಆಫೀಸಿಗೆ ಹೋಗಿ ತಮ್ಮ ಒಂದು ಸರ್ಕಾರ ರಚನೆಯ ಬಗ್ಗೆ ಒಂದು ಪತ್ರವನ್ನ ಕೊಟ್ಟಿದ್ದಾರೆ. ಸರಿ, ಈಗ ಅದನ್ನೇ ನಾವು ಚರ್ಚೆ ಮಾಡೋದಾದ್ರೆ ಎಸ್ ಆರ್ ಬೊಮ್ಮಾಯಿ ಅವರ ಒಂದು ಅವಧಿಯಲ್ಲೂ ಸಹ ಒಂದು ಜಡ್ಜ್ಮೆಂಟ್ ಬರ್ತದೆ. ಗವರ್ಮೆಂಟ್ ಶುಡ್ ಹ್ಯಾಪನ್ ನಾಟ್ ಇನ್ ದ ರಾಜ್ಭವನ್ ಬಟ್ ಆನ್ ದ ಇದು ಫ್ಲೋರ್ ಹೌಸ್ ಅಂತ ಹೇಳ್ತಾರೆ. ಫ್ಲೋರ್ ಆಫ್ ದ ಹೌಸ್ ಅಂತ ಫ್ಲೋರ್ ಟೆಸ್ಟಿಂಗ್ ನೀವು ಕೊಡಿ ಅಂತ. ಸೊ ಅದೇ ರೀತಿ 2018 ಕೂಡ ಯಡಿಯೂರಪ್ಪನವರು ಫ್ಲೋರ್ ಟೆಸ್ಟಿಗೆ ಹೋಗ್ತಾರೆ. ಆಗ ಕಾಂಗ್ರೆಸ್ ಮತ್ತೆ JDS ಅವರು ರಾಜ್ಭವನ್ಗೆ ಹೋದ್ರೂ ಕೂಡ ಒಪ್ಪಲಿಲ್ಲ. ಅವ್ರು ಯಡಿಯೂರಪ್ಪನವರ ಸರ್ಕಾರ ರಚನೆ ಮಾಡೋದಕ್ಕೆ 1 ವಾರದ ಸಮಯ ಕೊಡ್ತಾರೆ, 2 ವಾರ ಆಗುತ್ತೆ. ಆದ್ರೂ ಸಹ ಅಲ್ಲಿ ಅವರು ಸರ್ಕಾರ ರಚನೆ ಮಾಡೋದಕ್ಕಾಗ್ಲಿಲ್ಲ. ಅವರು ಮೈತ್ರಿ ಒಕ್ಕೂಟದಲ್ಲಿ 2ನೇ ಬಾರಿ CM ಆಗ್ತಾರೆ. ಸೊ ಈ ರೀತಿ ನಾವು ಅದಕ್ಕೂ ಹಿಂದೆ ವಾಜಪೇಯಿ ಅವರ ಸರ್ಕಾರಕ್ಕೆ ನೀವು ನೋಡಿದಾಗ ಅಲ್ಲೂ ಸಹ ದೇವೇಗೌಡರು ಸರಿಗೆ ಬಹಳ ಅದ್ಭುತವಾಗಿ ಗೊತ್ತಿರುತ್ತೆ. ಅವರು ಸಹ ದೇವೇಗೌಡರು ಯಾವ ರೀತಿ ಫ್ಲೋರ್ ಟೆಸ್ಟ್ ಅಲ್ಲೇ ಪಾಸ್ ಆಗಿ ಜೊತೆ ಯಾವ ನೀತಿ ಒಡನಾಟ ಇದೆ ಗವರ್ನರ್ ದೊರದು ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಯಾಕೆ ಅಂದ್ರೆ ಇವತ್ತು ಅಲ್ಲಿ ಗವರ್ನರ್ ಕೂಡ ಒಂದ್ ಕಡೆ ಬಿಜೆಪಿಯ ಕೈಗೊಂಬೆ ಆಗಿದೆ ಅನ್ನೋದು ಎಲ್ಲರಿಗೂ ಅನುಮಾನ ಇದೆ. ಹರೀಶ್ ಸರ್ ನಾನು ಹಾಗಾದ್ರೆ ಇದೇ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತೀನಿ. ಹರೀಶ್ ಸರ್, ಗವರ್ನರ್ ಅವರ ಈ ನಡೆ ನಿಜವಾಗ್ಲೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿರೋದಾ? ಅಂದ್ರೆ ನೀವು ನಂಬರ್ಸ್ ತಗೊಂಡೇ ಬರಬೇಕು ಗವರ್ನರ್ ಆಫೀಸ್ಗೆ, ಅಥವಾ ಗವರ್ನರ್ ಆಫೀಸಲ್ಲೇ ನಂಬರ್ ಪ್ರೂವ್ ಮಾಡಬೇಕು ಅಂತ ಕೇಳುವ ಯಾವುದೇ ಅಧಿಕಾರ ಗವರ್ನರ್ಗೆ ಇರೋದಿಲ್ವಾ ಅಂತ ಹೇಳಿ? ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ಡಿಸ್ಕ್ರಿಷನ್ಸ್ ಮತ್ತು ಇಂಡಿವಿಜುವಲ್ ಆಗಿ ಒಂದೊಂದು ಸ್ಟೇಟ್ ಅಲ್ಲಿ ಬರುವಂತ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇವೆಲ್ಲವನ್ನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತಾ ಇದ್ವಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಗವರ್ನರ್ ಹ್ಯಾಸ್ ನಾಟ್ ರೆಫ್ಯೂಸ್ಡ್ ವಿಜಯ್ಗೆ. ಹಿ ಹ್ಯಾಸ್ ಓನ್ಲಿ ಟೋಲ್ಡ್ ಹಿಮ್ ಪ್ಲೀಸ್ ಬ್ರಿಂಗ್ ದಿ ರಿಕ್ವೈರ್ಡ್ ಮೆಜಾರಿಟಿ ಅಂದ್ರೆ 118, because I do not want any confusion later. I do not want a weakly government anta. Now what does the constitution say? Constitution says please invite the party with majority. Now how are you going to interpret this majority?
ಮೆಜಾರಿಟಿ ಹೌಸ್ ಅಲ್ಲಿ 118 ಅದನ್ನ ಕರಿಬೇಕಾ, ಅಥವಾ ಶುಡ್ ವಿ ಹ್ಯಾವ್ ಎ ಪೊಲಿಟಿಕಲ್ ಪಾರ್ಟಿ ಅದರಲ್ಲಿ ಎಷ್ಟು ಮೆಜಾರಿಟಿ ಬಂದಿದೆ ಅವ್ರನ್ನ ಕರಿಬೇಕಾ? ನಾವು ದೇರ್ ಆರ್ ನಂಬರ್ ಆಫ್ ಇನ್ಸ್ಟೆನ್ಸಸ್. ಈಗಾಗಲೇ ಬಹಳಷ್ಟು ಜನ ಎಲ್ಲಾನು ಹೇಳಿದ್ದಾರೆ. ಇದರಲ್ಲಿ ಔಟ್ಸೈಡ್ ಸಪೋರ್ಟ್, ಇನ್ಸೈಡ್ ಸಪೋರ್ಟ್, ಪ್ರೀ ಪೋಲ್ ಅಲಯನ್ಸ್, ಪೋಸ್ಟ್ ಪೋಲ್ ಅಲಯನ್ಸ್, ಇವೆಲ್ಲಾನು ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಒಂದು ಸರಿ ನಾವು ಪ್ರಿಜುಡೈಸ್ಡ್ ಆಗಿ ಗವರ್ನರ್ನ ನೋಡ್ತಾ ಹೋದಾಗ ಯು ಸ್ಟಾರ್ಟ್ ಇಂಟರ್ಪ್ರಿಟಿಂಗ್ ದ ಹೋಲ್ ಥಿಂಗ್ ಆಸ್ ಇಫ್ ಬಿಜೆಪಿ ಇಸ್ ಮ್ಯಾನಿಪುಲೇಟಿಂಗ್. For 1 second, forget all these things and then start thinking like this. 118 is the required number. If the person who stakes claim to form the government, ಅವರು ಆ 118 number ತಗೊಂಡ್ ಬಂದ್ರೆ, can the governor refuse? He cannot. So what he has suggested is, please bring that. I am waiting for you. I am not going to invite others. He is very What he clear. has assured, yeah. Yeah, we will wait and you take some more time, but please bring that number at least from the political parties which are considering supporting you. I will see that you would take it up. Now idinna can we go on interpreting in the wrong direction? Possible. Because if I were to belong to Congress, probably I would say he is playing a game. If I were in BJP, then I would say, no, he is not playing. If I were in DMK or something, then I would say, you are doing injustice to Vijay. Vijay party, then I would say, no, you are doing a wrong thing because there are precedences. Yes. ಸೊ ಬೇಸಿಕಲಿ But precedences, ಪಕ್ಷಗಳ ಅನುಕೂಲಕ್ಕೆ ತಕ್ಕಂತೆ ಹೇಳಿಕೆಗಳು ಬದಲಾಗ್ತಾ ಇದೆ ಅಂತ. no, it depends on how the governor looks at the case. In this particular case, he has given him enough time. He has told him, please bring that number. That's all. He has not said, I am refusing you. That is exactly a clarification kodakke avaru ivattu kareದಿದ್ದು. So we should wait. Yakendre if I were as a political analyst, I would see, is it not better if somebody goes with the majority and stakes a claim? ಬಟ್ ಈ ಮೆಜಾರಿಟಿ ಬರುವ ಪ್ರಯತ್ನಕ್ಕೇನೆ ಬಿಜೆಪಿ ಇಲ್ಲ ಒಂದು ನಿಮಿಷ. ಸಾರಿ ಸರ್, ಅದೇ ನಿಮ್ಗೇನೆ ಪ್ರಶ್ನೆ ವರ್ಗಾವಣೆ. ಏನಾಗುತ್ತೆ ಸ್ಮಿತಾ, ನಾವ್ ಈ ರೀತಿಯಾಗಿ ಕನ್ವೆನ್ಷನ್ ಗಳನ್ನ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಮಾಡ್ಕೊಂಡು ಹೋಗ್ತಾ ಹೋದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಸ್ಪಿರಿಟ್ ಆಫ್ ದ ಲಾ, ಲೆಟರ್ ಆಫ್ ದ ಲಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಆಫ್ ಲಾ ಏನಿದೆ, ಮೆಜಾರಿಟಿ ತಗೊಂಬ ಅಂತ ಹೇಳಿದಾಗ ಮೆಜಾರಿಟಿ ಪಾರ್ಟಿ ಯಾವುದು? ಮೆಜಾರಿಟಿ ದಟ್ ಈಸ್ ಅಪ್ರೂವ್ಡ್, ನಾಟ್ ದ ಮೆಜಾರಿಟಿ ನಂಬರ್. ಈಗ ಆತರ ಮಾಡಿ ಎಷ್ಟೋ ಸರ್ಕಾರಗಳು ಬಿದ್ದೋದಾಗ ಯಾರನ್ನ ಬ್ಲೇಮ್ ಮಾಡ್ತೀರಿ? ನಿಜ ನಿಜ, ಅದನ್ನೇ ಹೇಳಿದ್ದು. You understand? Then constitutional crisis will be created. So I am trying to evade and put a new path. There's nothing wrong, but we must have patience. ನಾವು ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ, ಸ್ಪಿರಿಟ್ ಆಫ್ ದ ಲಾದಲ್ಲಿ ಹೋಗೋಣ, ಲೆಟರ್ ಆಫ್ ದ ಲಾ ನಲ್ಲಿ ಬೇಡ ಅಂದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕೇ ಹೊರತು ಅದನ್ನು ನಾವು ಪೊಲಿಟಿಕಲಿ ಇಂಟರ್ಪ್ರಿಟ್ ಮಾಡಬಾರ್ದು. ದಿಸ್ ಇಸ್ ವೇರ್ ಐ ಫೈಂಡ್ ಇನ್ ಇಂಡಿಯಾ ವಿ ಆರ್ ಪೊಲಿಟಿಕಲಿ ಟೂ ಮೋಟಿವೇಟೆಡ್. ಬಟ್ ಆಯ್ತು ಸರ್, ನಾನು ಬಿಜೆಪಿ ವಕ್ತಾರರ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತೀನಿ. ಮುಂದಿನ ಹಂತದಲ್ಲಿ ನೀವು ಕೂಡ ಇದಕ್ಕೆ ಧ್ವನಿಗೂಡಿಸಬಹುದು. ಯಾಕೆ ಬಿಜೆಪಿ ತೆರೆ ಹಿಂದೆ ನಿಂತ್ಕೊಂಡು ಆಟ ಆಡ್ತಿರಬಹುದಾ ಅನ್ನೋ ಅನುಮಾನ ಬರುತ್ತೆ ಅಂದ್ರೆ, AIADMKಯ 30 ಜನ MLA ಪುದುಚೇರಿಗೆ ಹೋಗಿದಾರಂತೆ ಸರ್. ಕಾರಣ ಕೇಳ್ಬಿಟ್ರೆ ಶಾಕ್ ಆಗುತ್ತೆ. ಯಾಕೆ ಬಂದಿದ್ದೀರಿ ನೀವು ಪುದುಚೇರಿಗೆ ಅಂತಂದ್ರೆ, ಇಲ್ಲ ಸಿಕ್ಕಾಪಟ್ಟೆ ಶಕೆ ಇತ್ತು ಚೆನ್ನೈನಲ್ಲಿ, ಹಂಗಾಗಿ ಬಂದಿದ್ದೀವಿ ಅಂತ ಹೇಳಿದ್ರಂತೆ ಸರ್. ತಮಿಳುನಾಡಿನ ರಾಜಕಾರಣಿಗಳಿಗೆ ಚೆನ್ನೈನ ಬೇಸಿಗೆ ಕಾಲ ಶಕೆ ಹೊಸ್ದ, ಅದು ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲೇ ಪಾಪ ಶಕೆ ಜಾಸ್ತಿ ಆಯ್ತಾ? ಈ ಶಕೆ ಜಾಸ್ತಿ ಆಗ್ಲಿಕ್ಕೆ ಬಿಜೆಪಿ ಏನಾರೋ ಕಾರಣನ? ಹಿಂಗ ಅನುಮಾನ ಬಂದ್ಬಿಡುತ್ತೆ ಅಂತ ಮೋಹನ್ ವಿಶ್ವ ಅವರೇ. ಅಲ್ಲ, ಶಕೆ ಜಾಸ್ತಿ ಆಗೋದಕ್ಕೆ ತಮಿಳುನಾಡಿನ ವೆದರ್ ಕಾರಣ. ಚುನಾವಣೆ ನಂತರದಲ್ಲಿ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟೆ. ಈಗ ನೋಡಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದ್ರೆ ಯಡಿಯೂರಪ್ಪನವ್ರ ವಿಚಾರದಲ್ಲಿ ವಿತಿನ್ 24 hours ಪ್ರೂವ್ ಮಾಡಿ ಅಂತ ಹೇಳಿದ್ರು, ಆಗ್ಲಿಲ್ಲ. ವೆರಸ್ ವಿಜಯ್ಗೆ ಆಲ್ಮೋಸ್ಟ್ 3 days ಟೈಮ್ ಸಿಕ್ಕಾಗೋಗಿದೆ. 72 hours ಮೋರ್ ದನ್ ವಾಟ್ ಹಸ್ ಬಿನ್ ಗಿವನ್ ಟು ಯಡಿಯೂರಪ್ಪ. ಇದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ದಂಗೆ ನಾನು ಅದನ್ನೇ ಹೇಳಿದ್ದು, ಫಸ್ಟ್ ಪಾಯಿಂಟ್ ಅದನ್ನೇ ಹೇಳಿದ್ದು. ಮತ್ತೆ ಕೋರ್ಟ್ಗೆ ಹೋಗೋದು, ಸಮಸ್ಯೆ ಆಗೋದು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ, ಅದೆಲ್ಲ ಆಗೋದ್ ಬೇಡ ಅಂತ ಗವರ್ನರ್ ತಮ್ಮ ವಿವೇಚನೆಗೆ ಬಿಟ್ಟಂತೆ ತಗೊಂಡಿದ್ದಾರೆ. ಈ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ಗೆ, ಆಮ್ ಆದ್ಮಿ ಪಾರ್ಟಿಗೆ, ಇನ್ನೊಬ್ಬರಿಗೆ ಮಾತೆತ್ತಿದ್ರೆ RSS, ಬಿಜೆಪಿ, ಮೋದಿ, ಅಮಿತ್ ಶಾ ಹೆಸರು ಹೇಳಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ. ಅದು ಗೊತ್ತಿರೋ ಸತ್ಯನೇ. ಅದು ಇಂಡಿಯಾ ಅಲಯನ್ಸ್ ಅನ್ನೋದೇ ಒಂದು ಟೊಳ್ಳೋದು ಅವತ್ತೇ ಗೊತ್ತಾಗೋಯ್ತು.
ಅರ್ಥ ಆಯ್ತಲ್ಲ ಡೆಲ್ಲಿಲಿ ಫ್ರೆಂಡ್ಲಿ ಫ್ಲೈಟ್ ಅಂತೆ ಒಂದ್ ನಿಮಿಷ ಮೇಡಮ್ ನಾನು ಮಧ್ಯ ಬಾಯ ಹಾಕಿಲ್ಲ ಉಷಾ ಮೇಡಮ್ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಯು ನಾನು ಮಧ್ಯ ಬಾಯ ಹಾಕಿಲ್ಲ ಮೇಡಮ್ ನಾನು ಮಧ್ಯ ಬಾಯ ಹಾಕಿಲ್ಲ ನಾನು ಮಧ್ಯ ಬಾಯ ಹಾಕಿಲ್ಲ ಮಧ್ಯ ಬಾಯ ಹಾಕಿಲ್ಲ ನಾನು ಪೇಷನ್ಸ್ ಕೇಳ್ತಾ ಇದ್ದೀನಿ ಇಲ್ಲ ನೆಕ್ಸ್ಟ್ ಇನ್ನು 20 ನಿಮಿಷ ಟೈಮ್ ಇದೆ ಮಾತಾಡೋಕೆ ಮೇಲೆ ನಾನು ಮಾತಾಡೋದಕ್ಕೆ ಬಿಡಲ್ಲ ನಾನು ಮಧ್ಯ ಬಾಯ ಹಾಕಿದ್ರೆ ಸಮೇತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಲ್ಲ ನಿಮ್ಗೆ ಆ ಇಂಡಿಯಾ ಅಲಯನ್ಸ್ ಅನ್ನೋದೇ ಒಂದು ಟೊಳ್ಳು ಆ ಇಂಡಿಯಾ ಅಲಯನ್ಸ್ ಅನ್ನೋದೇ ಒಂದು ಟೊಳ್ಳು ಅಂತ ಯಾವತ್ತೋ ಗೊತ್ತಾಗೋಯ್ತು ಡೆಲ್ಲಿನಲ್ಲಿ ಕಾಂಗ್ರೆಸ್ ಎಎಪಿ ಫ್ರೆಂಡ್ಲಿ ಫೈಟ್ ಮಾಡೋದಂತೆ ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಮೇಡಮ್ ನಾನು ಇವಾಗ ವಾಪಸ್ 20 ನಿಮಿಷ ಮಾತಾಡೋದಲ್ಲ ಸ್ಮಿತಾ ನಾನೆಲ್ಲ ಹೋಗ್ಬಿಡ್ತೀನಿ ಆಮೇಲೆ ಜೈಲ್ ಪಾರ್ಟಿ ಜೈಲ್ ಕ್ಯಾಬಿನೆಟ್ ಎಲ್ಲ ಹೋಗ್ಬೇಕಾಗುತ್ತೆ ಇಂಡಿಯಾ ಅಲಯನ್ಸ್ ಅನ್ನೋದೇ ಒಂದು ಟೊಳ್ಳು ಅಂತ ಜನಕ್ಕೆ ಯಾವತ್ತೋ ಗೊತ್ತಾಯ್ತು ಅದಕ್ಕೆ ಹೀನಾಯವಾಗಿ ಸೋಲ್ಸ್ ಕಳ್ಸಿದ್ರು ಅವತ್ತೇನೆ ಹೆಂಗೆ ಅಂದ್ರೆ ಕೇರಳದಲ್ಲೇ ಕಾಂಗ್ರೆಸ್ ಕಮ್ಯುನಿಸ್ಟ್ ಫ್ರೆಂಡ್ಲಿ ಫೈಟ್ ಅಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಾಗದಂತೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಆಮೇಲೆ ಕಾಂಗ್ರೆಸ್ ಫ್ರೆಂಡ್ಲಿ ಫೈಟ್ ಅಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಾಗದಂತೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಕಾಂಗ್ರೆಸ್ ಫ್ರೆಂಡ್ಲಿ ಫೈಟ್ ಅಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಾಗದಂತೆ ಅದೊಂದು ಡಬ್ಬಾ ಅಲಯನ್ಸ್ ಖಾಲಿ ಡಬ್ಬಾಗಳು ಏನು ಇಲ್ಲ ಅಂತ ಜನಕ್ಕೆ ಯಾವತ್ತೋ ಗೊತ್ತಾಗಿದೆ ಬ್ಯಾಕ್ ಟು ಬ್ಯಾಕ್ ಸೋಲ್ಸ್ ಶುರು ನೀವು ಕೇಳಿಸ್ಕೊಳ್ಳಿ ಪಾಪ ಮೈತ್ರಿ ಬಗ್ಗೆ ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೂಡ ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಇಲ್ಲ ನೀವು 10 ಸೆಕೆಂಡ್ ಇದಕ್ಕೆ ನೀವು ನಿಮ್ದು ಎರಡನೇ ಪಾಯಿಂಟ್ ಪೆಂಡಿಂಗ್ ಇದೆ ನನಗೆ ಗೊತ್ತು ಮೊದಲ ಪಾಯಿಂಟ್ ಗೆನೆ ಪೂರಕವಾಗಿ ನೀವು ಕಾಂಗ್ರೆಸ್ ನ ಮೈತ್ರಿ ಬಗ್ಗೆ ಕಶ್ಯಪ್ ಸರ್ ನೀವು ಕಾಮೆಂಟ್ ಮಾಡಿರಂತೆ ಬಿಜೆಪಿ ಪಿಡಿಪಿ ಮಾಸ್ಟರ್ ಸ್ಟ್ರೋಕ್ ಅಂತೆ ಬಿಜೆಪಿ ಟಿಡಿಪಿ ಮಾಸ್ಟರ್ ಸ್ಟ್ರೋಕ್ ಅಂತೆ ಬಿಜೆಪಿ ಅಜಿತ್ ಪವಾರ್ ಮಾಸ್ಟರ್ ಸ್ಟ್ರೋಕ್ ಅಂತೆ ಬಿಜೆಪಿ ಶಿಂದೆ ಬಿಜೆಪಿ ಚೌಟಾಲಾ ಬಿಜೆಪಿ ನಿತೀಶು ಮಾಸ್ಟರ್ ಸ್ಟ್ರೋಕ್ ಆದ್ರೆ ರಾಹುಲ್ ಗಾಂಧಿ ಪ್ಲಸ್ ವಿಜಯ್ ಅಂದ್ರೆ ಮಾತ್ರ ಇದು ಬ್ಯಾಕ್ ಸ್ಟಾಬಿಂಗು ಅನೈತಿಕ ಅಪವಿತ್ರ ಅಂದ್ರೆ ಮೋಹನ್ ವಿಶ್ವ ಅವರೇ ಜನರಿಗೂ ಕೂಡ ಗೊತ್ತಾಗತ್ತೆ ಬಿಜೆಪಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಮೈತ್ರಿಯನ್ನ ಯಾವ ಸಂದರ್ಭದಲ್ಲಿ ಮಾಡ್ಕೊಂಡಿದೆ ಯಾವ ಸಂದರ್ಭದಲ್ಲಿ ಬಿಟ್ಟಿದೆ ಅಂತ ಈಗ ನೀವು ನೋಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಅಂತ ಬಂದಾಗ ಶಿವಸೇನಾ ಬಿಜೆಪಿ ವಾಸ್ ಅ ನ್ಯಾಚುರಲ್ ಅಲಯನ್ಸ್ ಬಾಲಾ ಠಾಕ್ರೆ ಅವ್ರ ಕಾಲದಿಂದಾನು ಅಷ್ಟೇನೆ ಅಗೇನ್ಸ್ಟ್ ದಟ್ ಅನ್ಯಾಚುರಲ್ ಆಗಿ ಅಲಯನ್ಸ್ ಮಾಡ್ಕೊಂಡು ತಮ್ಮ ತತ್ವ ಸಿದ್ಧಾಂತನ ವಿರುದ್ಧವಾಗಿ ನಡ್ಕೊಂಡು ಅಧಿಕಾರದ ಅಪಾಪಿಗೋಸ್ಕರ ಅಲಯನ್ಸ್ ಮಾಡ್ಕೊಂಡಿದ್ದು ಉದ್ಭೋಟ್ ಹಾಕಿದ ಜೊತೆ ಯಾರು ಇದೇ ಕಾಂಗ್ರೆಸ್ ಪಕ್ಷ. ಅದಾದ ಮೇಲೆ ನಂತರ ನಾವ್ ಯಾವಾಗ ಸರ್ಕಾರ ಮಾಡಿದ್ದು ಯಾವಾಗ ಶಿವಸೇನೆನಲ್ಲಿ ಅವರು ಇನ್ನೊಬ್ರು ನಾಯಕರು ಅವರು ಹೊರಗಡೆ ಬಂದ್ರು ಅವಾಗ ನಾವು ಸರ್ಕಾರ ಮಾಡಿದ್ದು ನಾವಲ್ಲಿ ನಮ್ ಸಿದ್ಧಾಂತನ ಎಲ್ಲೂ ಬಿಟ್ಕೊಡ್ಲೇ ಇಲ್ಲ. ಈಗ ಪಿಡಿಪಿ ವಿಚಾರದಲ್ಲಿ ಯಾವಾಗ ಅವರು ಒಂದು ಸಪೋರ್ಟು ದೇಶ ವಿರೋಧಿ ಚಟುವಟಿಕೆಗಳಿಗೆಲ್ಲ ಇತ್ತು ಅಂತ ಗೊತ್ತಾಯ್ತು ಅವಾಗ ಇಮಿಡಿಯೇಟ್ ಈಚೆ ಬಂದ್ವಿ ಆ ತಪ್ಪು ನಾವು ಒಪ್ಕೊಂಡು ಈಚೆ ಬಂದ್ವಿ ಮತ್ತೆ ಇನ್ನೇನು ಮಾಡೇ ಇಲ್ಲ. ಅದಾದ ನಂತರ ಈ ರೀತಿಯಾಗಿ ನಾವ್ ಎಲ್ಲಾ ಕಡೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಇಲ್ಲಿ ಅಧಿಕಾರದ ಅಪಾಪಿತನಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಸೇಮ್ ಟಿವಿಗೆ ವಿಜಯ್ ಜೊತೆ ಹಾಗಾದ್ರೆ ಪ್ರೀಪೋಲ್ ಅಲಯನ್ಸ್ ಕೇಳಿದ್ರಲ್ಲ ವಿಜಯ್ ರಾಹುಲ್ ಗಾಂಧಿ ಯಾಕೆ ಮಾಡ್ಕೊಳ್ಳಿಲ್ಲ ಕಾಂಗ್ರೆಸ್ ಪ್ರೀಪೋಲ್ ಯಾಕೆ ಗೆದ್ದ ಮೇಲೆ ಗೆದ್ದ ಬಾಲ ಹಿಡಿಬೇಕಾ ಇವಾಗ ಯಾಕಂದ್ರೆ ತೋರಿಸ್ಬೇಕು ಎಲ್ಲೋ ಒಂದ್ ಕಡೆ ನಾವಿದೀವಿ ಅಧಿಕಾರದಲ್ಲಿ ಅಂತ 5 ಸೀಟ್ ಸಪೋರ್ಟ್ ಕೊಟ್ಬಿಟ್ಟು ಅಷ್ಟೇ ಮತ್ತಿನ್ನೇನು ಇಲ್ಲ. ಅವರು ರೀಜನಲ್ ಪಾರ್ಟಿನ ಮುಗಿಸ್ಬೇಕು ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಹೋಗೋದಕ್ಕೆ ರಚನಾತ್ಮಕವಾಗಿ ಸರ್ಕಾರ ರಚನೆಗೆ ರಾಜಕಾರಣ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಜಯ್ ಅವ್ರ ಅಧಿಕಾರ ಕೂರಬಾರ್ದು ಅದಕ್ಕೆ ಏನ್ ಬೇಕಾದ್ರೂ ಸರಿ ಡಿಎಂಕೆ ಎಐಡಿಎಂಕೆ ಮೈತ್ರಿ ಆದ್ರೂ ಪರವಾಗಿಲ್ಲ ಅವ್ರಿಗೆ ಬಿಜೆಪಿ 1 ಸೀಟ್ ಸಪೋರ್ಟ್ ಕೊಟ್ರು ಪರವಾಗಿಲ್ಲ ಹಿಂಗಾಗ್ಬಿಟ್ರೆ ಮತದಾರ ತಾನು ಕೊಟ್ಟ ಮತಕ್ಕಿಷ್ಟೇನಾ ಮೌಲ್ಯ ಭ್ರಮ ನಿರಸನಕ್ಕೆ ಹೋಗ್ಬಿಡೋದಿಲ್ವಾ ಅಂತ ಹೇಳಿ ನೋಡಿ ಸ್ಮಿತಾ ಅವರೇ ನಾರ್ತ್ ಈಸ್ಟ್ ಅಲ್ಲಿ ಯಾವ ಮಟ್ಟಕ್ಕೆ ಒಂದು ಸಣ್ಣ ಸಣ್ಣ ಪಕ್ಷನ ಇವ್ರು ಕಬ್ಜಾ ಮಾಡಿ ಜೋಬ್ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತು. ಅಲ್ಲಿ 1 ಸೀಟ್ ಬಂದಿರುತ್ತೆ ಎಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಮಿಜೋರಾಮ್ ಅಲ್ಲಿ 1 ಸೀಟ್ ಬಂದಿರುತ್ತೆ ಆ ಪಕ್ಷನ ಜೋಬ್ ಇವ್ರದ್ದು 1 ಸೀಟ್ ಬಂದಿರುತ್ತೆ ಆ ರೀಜನಲ್ ಪಾರ್ಟಿಗಳದ್ದು 10-15 ಸೀಟ್ ಬಂದಿರುತ್ತೆ ಅವ್ರನ್ನ ಜೋಬ್ಗೆ ಹಾಕೊಳ್ಳೋದು ಇವ್ರ ಪಾರ್ಟಿ ಮೆಂಬರ್ನ ಇದು CM ಮಾಡೋದು ಇವರ ಒಂದು ಪ್ಲೇ ಬುಕ್ ಇಷ್ಟೇ. 1 ಸೀಟ್ ಬರ್ಲಿ ನಿಮಿಷ ನಾರ್ತ್ ಈಸ್ಟ್ ಅಲ್ಲಿ ಮಾಡಿಲ್ವಾ ಅರುಣಾಚಲ ಮಾಡಿಲ್ವಾ ಮಿಜೋರಾಂ ಮಾಡಿಲ್ವಾ ನಾರ್ತ್ ಈಸ್ಟ್ ಅಲ್ಲಿ ನಿಮ್ಮ ಪ್ಲೇ ಬುಕ್ ಅಲ್ಲಿ ರೀಜನಲ್ ಪಾರ್ಟಿಗಳನ್ನ ಫಿನಿಶ್ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಅವರು ಮುಖ್ಯಮಂತ್ರಿ ಆದ್ರು ಬಿಹಾರದಲ್ಲಿ ಜೆಡಿಯು ಅವರು ಮುಖ್ಯಮಂತ್ರಿ ಆದ್ರು ನಾರ್ತ್ ಈಸ್ಟ್ ಅತಿಯಾದ ಸಣ್ಣ ಪಕ್ಷಗಳು
ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ನೋಡಿ, ನೀವು JDS ಇರ್ಲಿಲ್ಲ ಅಂದ್ರೆ ನೀವು ಮುಚ್ಚೋದಲ್ಲ ಬರ್ತಿರ್ಲಿಲ್ಲ, ಫರ್ಯಾದ್ ಖಂಡಿತ ನಿಮ್ದೇ ಬರ್ತಿರ್ಲಿಲ್ಲ. ರಾಹುಲ್ ಗಾಂಧಿ 99 ನಾಟ್ ಔಟ್. ನಿತೀಶ್ ಕುಮಾರ್ ಇಲ್ಲ ಅಂದ್ರೆ ನೀವು ಇವತ್ತು ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀರಿ. ಇದೇ 400 ಇವತ್ತು ಚಂದ್ರಬಾಬು ಬೇಗಾಮಿ ಶಾದಿ ಮೇ ಅಬ್ದುಲ್ಲಾ ದಿವಾನ್ ಅನ್ನೋದು ಇದಕ್ಕೆ ಅವ್ರು ಮಾತಾಡಿ ನಾನು ಮಾತಾಡಿ ಮೋಹನ್ ವಿಶ್ವ ಅವರೇ, ಉಷಾ ಅವರು ಒಬ್ಜೆಕ್ಟ್ ಮಾಡಿದಾಗ ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದಾಗ ಒಬ್ಜೆಕ್ಟ್ ಮಾಡಿ ಇವ್ರದ್ದು ಪ್ಲೇ ಬುಕ್ ಏನು ಅಂದ್ರೆ ರೀಜನಲ್ ಪಾರ್ಟಿಗಳನ್ನ ಮುಗಿಸೋದು, ಆ ಸ್ಟೇಟ್ಗೆ ಅವರು ಇಂಡೈರೆಕ್ಟ್ ಆಗಿ ಹೋಗೋದು. ಇವಾಗ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಸ್ಲೋಲಿ ಒಳಗಡೆ ಹೋದ್ರು, ನಿತೀಶ್ ಕುಮಾರ್ನ ಇಳಿಸಿದ್ರು, ಇವ್ರು ಮುಖ್ಯಮಂತ್ರಿ ಮಾಡುದು. ಇವ್ರದ್ದು ಪ್ಲೇ ಬುಕ್ ಇಷ್ಟೇ ಮೇಡಮ್, ಇವ್ರದ್ದು ಪ್ಲೇ ಬುಕ್ ಇಷ್ಟೇ. ನನಗೆ ಒಂದು ಭಯ ಆಗ್ತಿದೆ, ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ. ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ಸ್ ಸುಮ್ಮನೆ ಸ್ವಲ್ಪ ಹ್ಯೂಜ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ಸ್ ದೇವೇಗೌಡರ ಬಗ್ಗೆ ತುಂಬಾ ಅಭಿಮಾನ ಇದೆ. ಆ ಪಕ್ಷನೂ ಇವರು ಒಂದು ಆ ಪೋಸ್ಟ್ ನ ತಗೋತಾರ ಮುಂದಿನ ದಿನಗಳಲ್ಲಿ 2028 ನೋಡಿ. ಇದು ಪಂಜಾಬ್ ಅಲ್ಲಿ ಏನಾಯ್ತು, ಮುಗಿಸಿದ್ರು. ಇಲ್ಲಿ ಶಿವಸೇನೆ ಮುಗಿಸಿದ್ರು, ನಿತೀಶ್ ಕುಮಾರ್ನ ಮುಗಿಸಿದ್ರು. ಅಲ್ಲಿ ಒರಿಸ್ಸಾದಲ್ಲಿ ಏನಾಗ್ತಿದೆ, ಎಲ್ಲಾ ಕಡೆ ರೀಜನಲ್ ಪಾರ್ಟಿಗಳನ್ನ ಇವರು ಮುಗ್ಸಕ್ಕೆ ಹೋಗಿದ್ದಾರೆ. ಅದೊಂದೇ ಇಟ್ಕೊಂಡು ಇವತ್ತು ಅವರ MLA-ಗಳನ್ನ ಭದ್ರ ಮಾಡ್ಕೊಳ್ಳೋಕೆ ಪಶ್ಚಿಮ ಬಂಗಾಳದಿಂದಲೂ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಶ್ಚಿಮ ಬಂಗಾಳದಿಂದಲೂ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೀವಿಬ್ರು ಕೇಳಿಸ್ಕೊಳ್ಬೇಕು, ಎಸ್ಪೆಷಲಿ ಮೋಹನ್ ವಿಶ್ವ ಅವ್ರು ಕೇಳಿಸ್ಕೊಳ್ಬೇಕು. ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದ ಮಮತಾ ಬ್ಯಾನರ್ಜಿ ಅವರನ್ನ ರಾಜ್ಯಪಾಲರು ವಜಾ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಬರ್ತಾ ಇದೆ. ದೇವರಾಜ್ ಸರ್ ಅಲ್ಲಿಗೆ ಹಾ. ಬಟ್ ಇಲ್ಲಿ ಅಂದ್ರೆ ನಮ್ಗೆ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪನ್ನ ಕೂಡ ನಾವು ಧಿಕ್ಕರಿಸ್ತೀವಿ, ಅದನ್ನು ಪ್ರಶ್ನೆ ಮಾಡ್ತೀವಿ, ನಾವು ಹಠಕ್ಕೆ ಬೀಳ್ತೀವಿ, ಕಾನೂನನ್ನೇ ಮುಂದಿಟ್ಕೊಂಡು ಹೋರಾಟ ಮಾಡ್ತೀವಿ. ನಮಗೆ ಅಧಿಕಾರ ಅಲ್ಟಿಮೇಟ್ಲಿ ಬೇಕು. ತಮಿಳ್ನಾಡಿನಲ್ಲಿ ನೋಡಿ, ಅಧಿಕಾರ 108 ಬಂದ್ರೆ ನಾವು ಬಿಡೋಲ್ಲ. ನಾವು DMK AIDMK ನಾವು ಏನಾದ್ರೂ ಮಾಡ್ತೀವಿ, ಜೊತೆಲಿ ಸೇರ್ತೀವೋ ಬಿಡ್ತೀವೋ, ಒಟ್ನಲ್ಲಿ ವಿಜಯ್ಗೆ ನಾವು ಕೂರ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಮತದಾರರ ಮ್ಯಾಂಡೇಟ್ ಅನ್ನ ಕೂಡ ಧಿಕ್ಕರಿಸುವ ರೀತಿಯಲ್ಲಿ ಸೇಡು, ದ್ವೇಷ, ಅಧಿಕಾರ ಇದೆಲ್ಲವೂ ಕೂಡ ಅದೇನೇ ಮೇಲಕ್ಕೆ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಅಲ್ಲ, ಖಂಡಿತ ಅಮ್ಮ. ಯಾಕಂದರೆ ಈಗ ಮಮತಾ ಬ್ಯಾನರ್ಜಿ ಅವ್ರು ಏನು ಮಾಡ್ತಿದ್ದಾರೆ ಇವಾಗ, ಇದಂತೂ 100ಕ್ಕೆ 100 ಅಸಂವಿಧಾನಿಕವಾದಂಥ. ಯಾಕಂದರೆ ಸಂವಿಧಾನಬದ್ಧವಾದಂಥ ಯಾವುದೇ ನಡೆ ಅಲ್ವೇ ಅಲ್ಲ. ಯಾಕಂದರೆ ಈಗಾಗಲೇ ನಮಗೇನಾಗಿದೆ, ಮೊನ್ನೆ ಮಧ್ಯಾಹ್ನ ತಾನೇ ನಾನು ನೋಡ್ತಾ ಇದ್ದೆ ಒಂದು ಚಾನಲಲ್ಲಿ, ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಊಡಾ ಅನ್ನೋ ಒಬ್ಬ ವ್ಯಕ್ತಿ, ನೀವು ಸ್ವತಂತ್ರ ಏನು ಬಂಗಾಳ ಅಂಥೇಳಿ ನೀವು ಡಿಕ್ಲೇರ್ ಮಾಡ್ಕೊಳ್ಳಿ, 17 ಕೋಟಿ ಜನಸಂಖ್ಯೆ ಬಾಂಗ್ಲಾದಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಒಂದು ಬಿತ್ತರ ಮಾಡ್ತಿತ್ತು. ಅಂದರೆ ಇವರ ಒಂದು ನಡೆ ನಮ್ಮ ದೇಶದಲ್ಲಿ ಎಷ್ಟು ಸಂವಿಧಾನ ವಿರೋಧಿಯಾದಂಥ ಒಂದು ಕ್ರೈಸಿಸನ್ನು, ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಈಗ ಇಷ್ಟೆಲ್ಲ ಸಮಸ್ಯೆ ಆದಮೇಲೆ ಗವರ್ನರ್ ಅವರಿಗೆ ಇದ್ದಂಥ ಒಂದೇ ಒಂದು ಅವಕಾಶ ಅಂದರೆ ಅವರಿಗೆ ಇನ್ಎವಿಟೇಬಲ್ ಇದು, ಈ ತೀರ್ಮಾನವನ್ನು ತಗೊಳ್ಳಿಕ್ಕೆ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಅವ್ರನ್ನ ವಜಾ ಮಾಡಬೇಕಾಗಿತ್ತು, ವಜಾ ಮಾಡ್ಕೊಂಡಿದ್ದಾರೆ. ಆ ಸ್ಥಿತಿಗೆ ಇಷ್ಟು ವರ್ಷ ಅಧಿಕಾರ ನಡೆಸಂಥ ಒಂದು ಮಮತಾ ಬ್ಯಾನರ್ಜಿ ಅವರು ಬಂದ್ರಲ್ಲ ಅಂತಕ್ಕಂಥದ್ದೇ ನಮ್ಮ ನೋವು ಅಷ್ಟೇ. ಒಂದು ಕಡೆ ಆಯ್ತಮ್ಮ, ಈಗ ಇಷ್ಟೆಲ್ಲ ಈಗ ನಮಗೆ ಕಶ್ಯಪ್ ಅವ್ರು ಮಾತನಾಡ್ತಿದ್ದಾರೆ. ಇದು ನಾವು ಒಂದು ಸಲ ನೋಡಿ, ನೀವು ಈಗ ತಮಿಳುನಾಡು ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ 100ಕ್ಕೆ 100 ಇದು ಡಿಸ್ಕ್ರಿಷನರಿ ಡಿಸಿಷನ್ಸನ್ನು, ಅವಕಾಶವನ್ನು, ವ್ಯಾಪ್ತಿ ಅವ್ರಿಗೆ ಅಧಿಕವಾಗಿದೆ. ನಾನು ಅದಕ್ಕೆ ಹೇಳಿದ್ದು, ಸಂವಿಧಾನದ ಆಶಯ ಉದ್ದೇಶ ಒಂದು ಕಡೆ ಆದರೆ ಪ್ರಜಾಸತ್ತಾತ್ಮಕವಾದಂಥ ಸಂಪ್ರದಾಯಗಳು ಇನ್ನೊಂದು ಕಡೆ ಇರ್ತದೆ. ಮತ್ತು ಇನ್ನೊಂದು, ನಮಗೆ ಈ ವಿಷಯದಲ್ಲಿ ಬಂದಾಗ, ತಮಿಳುನಾಡು ವಿಷಯ ಬಂದಾಗ, ನಮಗೆ ಸರ್ಕಾರಿ ವರದಿ ಸಹ ನಮ್ಮ ಹತ್ರ ಇದೆ. ಸುಪ್ರೀಂ ಕೋರ್ಟು 1994ರಲ್ಲಿ ನಮಗೆ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಅದನ್ನು ಸಹ ಕೊಟ್ಟು ಮಾಡುತ್ತೆ. ಅದರಲ್ಲಿ ಏನು ಈ ಥರದ ವಿವೇಚನೆಯ ಅಧಿಕಾರ ವಿಪುಲವಾಗಿದ್ದಂಥ ಸಂದರ್ಭದಲ್ಲಿ ಸನ್ನಿವೇಶ ನನಗೆ ಯಾವುದು ಖಾತ್ರಿಯನ್ನು ಮಾಡುತ್ತೆ. ನಾನೊಬ್ಬ ಗವರ್ನರ್ ಆಗಿದ್ದೀನಿ ಅಂತ ಇಟ್ಕೊಳ್ಳಿ, ನನಗೆ ಸನ್ನಿವೇಶ ಖಾತ್ರಿ ಮಾಡಬೇಕು. ಇವರಿಗೆ ನಾನು ಇವತ್ತಿನ ದಿವಸ ಇನ್ವೈಟ್ ಮಾಡಿ ನನಗೆ ಅವಕಾಶ ಕೊಟ್ಟರೆ ಮುಂದೆ ನನಗೆ ಲೀಗಲ್ ಕ್ರೈಸಿಸ್ ಬರುತ್ತಾ, ಆ ಅರ್ಡಲ್ಸ್ ಬರಲ್ವಾ? ಸುಸೂತ್ರವಾಗಿ ಸರ್ಕಾರ ನಡೀಲಿಕ್ಕೆ, ಸ್ಥಾಪನೆ ಮಾಡಲಿಕ್ಕೆ, ಪ್ರಜಾಸತ್ತಾತ್ಮಕವಾಗಿ ಅವಕಾಶ ಕೊಡ್ಲಿಕ್ಕೆ ಇದೆಯಾ ಇಲ್ಲಿ ಅಂತಕ್ಕಂಥದ್ದನ್ನ ಆಯಪ್ಪ ಖಾತ್ರಿ ಮಾಡ್ಕೋಬೇಕು. ಆ ಖಾತ್ರಿಗೋಸ್ಕರ ಇವತ್ತು ಮಾಡಿರ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ, ಶ್ರೀಯುತ ವಿಜಯ್ ಅವರಿಗೆ, ನಾನು ಯಾವುದೇ ಕಾರಣಕ್ಕೂ ಬೇರೊಬ್ಬರನ್ನ ನಾನು ಏನು ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ, ನಿಮ್ಗೆ ಸಾಕಷ್ಟು ಅವಕಾಶ ಕೊಡ್ತೀನಿ, ದಯವಿಟ್ಟು ಅದನ್ನು ಖಾತ್ರಿ ಮಾಡಿ ಅಂತದ್ದು. ಸೊ ಇದು ಒಂದ್ ಕಡೆ ಆಯ್ತು. ಈಗ ಏನಾಗಿದೆ, ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಇವತ್ತು ಕಾಂಗ್ರೆಸ್ ವಕ್ತಾರರು ಬಹಳಷ್ಟು ಹೇಳ್ತಿದ್ದಾರೆ. ಒಂದು ವಿಷಯವನ್ನು ಹೇಳ್ತೇನೆ ನಮ್ಮ, ಒಂದು ಆಮ್ ಆದ್ಮಿ ಬಗ್ಗೆ ಅವ್ರು ಮಾಡಿದಂಥದ್ದು, ರಣದೀಪ್ ಚೌಧರಿ ಅವರು ಎಕ್ಸೈಸ್ ವಿಷಯದಲ್ಲಿ ಮಾಡಿದಂಥ ಆಪಾದನೆ ಮೊದಲು ಮಾಡಿದಂಥವ್ರು ಅವರು.
ಮಾಡಿ ಅವತ್ತು ತನ್ನ ಜೊತೆಲಿದ್ದಂತಹ ಒಂದು ಪಕ್ಷವನ್ನ ಯಾವ ರೀತಿ ನೀವು ಬಲ ಕುಂದಿಸಿದ್ರಿ? ಇವತ್ತು ರಣದೀಪ್ ಚೌಧರಿ ಅವತ್ತು ಮಾಡದೆ ಹೋಗಿದ್ರೆ ಬಹುಶಃ ಹಗರಣ ಈಚೆಗೆ ಬರ್ತಿರ್ಲಿಲ್ಲ ಅವತ್ತು, ಅಥವಾ ಹಗರಣ ಅಲ್ವೇ ಅಲ್ವೋ ಏನೋ ನನಗೆ ಗೊತ್ತಿದ್ದಿಲ್ಲ ಅದು. ಸೊ ಅಲ್ಲಿ ಇಲ್ವೇ ಇಲ್ಲ. ಆದ್ರೆ ಮಾಡಿದಂಥದಕ್ಕೆ ಎಷ್ಟು ಬೆಲೆ ತರ್ತು ಇವತ್ತು ಆಮ್ ಆದ್ಮಿ ಪಕ್ಷ, ತಂದೆ ಅಂಗ ಪಕ್ಷ ಎಷ್ಟು ಮಟ್ಟಿಗೆ ಬೆಲೆ ತರ್ತು ಒಂದಾಯ್ತು. ಈಗ ನಮ್ಮ ಪಕ್ಷಕ್ಕೆ ಬರೋಣ. ಇವಾಗ ಅಲ್ಲ, ಈಗ JDS ಒಂದು ಹೇಳ್ಬಿಡ್ತೀನಿ, ಕಶ್ಯಪ್ ಅವ್ರಿಗೆ ಪಾಪ ಗೊತ್ತಿದ್ದಿಲ್ಲ ಅಂತ ಕಾಣುತ್ತೆ. JDS ಒಂದು ವಿಷಯವನ್ನು ತಗೊಳ್ಳಿ, ಇವತ್ತು ನೀವು ಜಾತ್ಯತೀತ ಪದ ಅಂತಕ್ಕಂಥದ್ದನ್ನ ಸವಕಲು ಪದ ಅದು ಅಮ್ಮ. ಇವತ್ತು ಯಾರ್ಯಾರು ಇವತ್ತು ಬಿಜೆಪಿ ಜೊತೆ ಇದ್ದಾರೆ, ಒಂದು ಕಾಲದಲ್ಲಿ ಅವರು ಕಾಂಗ್ರೆಸ್ ಜೊತೆ ಇದ್ದಂಥವ್ರು ಇವತ್ತು ಬಿಜೆಪಿ ಬಂದರೆ, ದಯಮಾಡಿ ಈ ಸವಕಲು ಪದವನ್ನು ಮುಂದಿಟ್ಟುಕೊಂಡು ತನ್ನ ಒಂದು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಇವತ್ತು ಪಕ್ಷದಲ್ಲೇ ಪದ ಇದೆ, ನಿಮ್ ಪಕ್ಷದ ಹೆಸರಲ್ಲೇ ಆ ಪದ ಇದೆ. ಬಟ್ ಎನಿವೆ ಅಮ್ಮ, ನಾನು ಹೇಳ್ತಿದ್ದಮ್ಮ, ಇಲ್ಲಿ ಒಂದೇನಾಗಿದೆ ನೋಡಿ, ಈ ಪದ ಇಟ್ಕೊಂಡು ಸನ್ಮಾನ್ಯ ಚಂದ್ರಶೇಖರ್ ಅವ್ರಿಗೆ ಅಧಿಕಾರ ಕೊಟ್ರಿ, ಗುಜರಾಲ್ ಅವ್ರಿಗೆ ಅಧಿಕಾರ ಕೊಟ್ರಿ, ಚರಣ್ ಸಿಂಗ್ ಅವ್ರಿಗೆ ಅಧಿಕಾರ ಕೊಟ್ರಿ, ಸನ್ಮಾನ್ಯ ದೇವೇಗೌಡರಿಗೆ ಅಧಿಕಾರ ಕೊಟ್ರಿ. ಇವ್ರನ್ನ ಇಷ್ಟು ಜನ ಕಿತ್ತಾಕಿದ್ರಲ್ಲ, ಯಾವ ತರ ಕಾರಣ ಕೊಟ್ರ ನೀವು? ಈ ಜಾತ್ಯತೀತ ವಿಷಯದಲ್ಲಿ ಯಾವತ್ತು ವಿರುದ್ಧವಾಗಿ ವಿಜಯ್ ಅವರಿಗೆ ಸಪೋರ್ಟ್ ಕೂಡ ಇದೇ ವಿಚಾರಕ್ಕೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಬಟ್ ನಾವು ಪಶ್ಚಿಮ ಬಂಗಾಳದ ವಿಚಾರ ಮಾತನಾಡ್ತಾ ಇದ್ವಿ. ಹರಿ ಸರ್ ವಜಾನೆ ಮಾಡಬೇಕು ಅನ್ನೋ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ಕೂಡ ಸರ್ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಗೆ ತೀರಾ ವಿರುದ್ಧವಾಗಿರೋ ಬೆಳವಣಿಗೆ ಇದು ಅಂತ ಮಾಡ್ಬೇಕು. ಅನ್ಫಾರ್ಚುನೇಟ್ಲಿ ಈ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾಡಿದಂತ ಬಿಹೇವಿಯರ್ ಇಸ್ ನಾಟ್ ಅಕ್ಸೆಪ್ಟಬಲ್ ಎಟ್ ಆಲ್. ಇಟ್ ಇಸ್ ನಾಟ್ ಎ ಡೆಮೋಕ್ರೆಟಿಕ್ ಸ್ಟ್ಯಾಂಡರ್ಡ್. ಇದನ್ನೇ ನಾನು ಲಾಸ್ಟ್ ಡಿಸ್ಕಷನ್ ಹೇಳಿದ್ದು. ನಾವು ಡೆಮೋಕ್ರಸಿ ಒಳಗೆ ದಿನ ವಿ ಆರ್ ಆಕ್ಚುಲಿ ವೀಕ್ನಿಂಗ್ ಡೆಮೋಕ್ರಸಿ. ನಾವು ಅದನ್ನ ಮಿಸ್ಇಂಟರ್ಪ್ರಿಟ್ ಮಾಡ್ತಾ ಇದೀವಿ, ಅಬ್ಯೂಸ್ ಮಾಡ್ತಾ ಇದೀವಿ. ಒನ್ ಆಫ್ ದಿ ಕ್ಲಾಸಿಕಲ್ ಎಕ್ಸಾಂಪಲ್ ಇಸ್ ದಿಸ್. ನೀವು ಒಮ್ಮೆ ಎಲೆಕ್ಟ್ ಆದ ತಕ್ಷಣ ನೀವು ಇಟ್ ಈಸ್ ಆನರಬಲ್ ಟು ಕ್ವಿಟ್. ನೀವು ಮ್ಯಾಂಡೇಟಿಗೆ ರೆಸ್ಪೆಕ್ಟ್ ಮಾಡಬೇಕು. ನೀವು ಈ ರೀತಿಯಾಗಿ ಮಾಡಿದಾಗ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ನೀವು ಅವ್ರನ್ನ ವಜಾ ಮಾಡಿದ್ರು ಅಂತ ಹೇಳುವಂತ ಕಾರಣ ಯಾರು ತರಿಸ್ಕೊಂಡಿದ್ದು? ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಅದೇ ರೀತಿಯಾಗಿ ಚಾರ್ಲ್ಸ್ ಡೂಡ್ಲಿ ವಾರ್ನರ್ ಅಂತ ಅಮೆರಿಕನ್ ಎಸ್ಸೇಯಿಸ್ಟ್ 19ನೇ ಶತಮಾನದಲ್ಲಿ ಹೇಳಿದ್ರು, ಪಾಲಿಟಿಕ್ಸ್ ಮೇಕ್ಸ್ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅಂತ. ಶೇಕ್ಸ್ಪಿಯರ್ ಟೆಂಪೆಸ್ಟ್ ಅಲ್ಲಿ ಹೇಳ್ತಾರೆ, ಮಿಸರಿ ಅಕ್ವೇಂಟ್ಸ್ ಎ ಮ್ಯಾನ್ ವಿತ್ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅಂತ, ಅಂಡ್ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತ ಇವೆ. ಈಗ ನಮ್ಮ ದೇಶದ ರಾಜಕಾರಣದಲ್ಲಿ ಇವೆಲ್ಲ ನಡೆದು ಹೋಗ್ಬಿಟ್ಟಿದೆ. ಇದಕ್ಕೆ ಕಾಂಗ್ರೆಸ್ ಕಾರಣನೋ ಅಥವಾ ಬಿಜೆಪಿ ಕಾರಣನೋ ಅನ್ನೋಕ್ಕಿಂತನೂ ಯಾರು ಈ ದೇಶವನ್ನ ಆಳ್ಕೊಂಡ್ ಬಂದ್ರು ಅವ್ರು ಮಾಡಿದಂತ ತಪ್ಪುಗಳನ್ನ ನಾವು ರಿಪೀಟ್ ಮಾಡ್ತಾ ಇದೀವಿ. ಕೇಳಿದಾಗ ನಾವೇನಂತೀವಿ, ನೀವು ಮಾಡಿದಿರಲ್ಲ ಹಿಂದೆ. ಇದು ಆ ನರಿ ಕತೆ ಆಗ್ತದೆ. ನೀನೆಲ್ಲ ನಿಮ್ ತಂದೆ ಕುಡಿದ್ರು, ನಿಮ್ ತಾತ ಕುಡಿದ್ರು ನೀರು, ಆ ಎಂಜಲ್ ನೀರ್ ನಾನು ಕೊಡ್ತಾ ಇದೀಯಾ? ಸೊ ಐ ಥಿಂಕ್ ವಿ ನೀಡ್ ಟು ಚೇಂಜ್ ದ ಕೋರ್ಸ್ ಆಫ್ ಪಾಲಿಟಿಕ್ಸ್. ವಿ ನೀಡ್ ಟು ಚೇಂಜ್ ದ ಪಾಲಿಟಿಕ್ಸ್ ಫಾರ್ ದ 21st century. ಬಟ್ ಹೌ ಅಂತ ಸರ್? ಬಟ್ ಹೌ? ಅದೇ ಸಿ ಅನ್ಫಾರ್ಚುನೇಟ್ಲಿ ಇದು ಯಾಕೆ ಹೌ ಅನ್ನೋ ಪ್ರಶ್ನೆ ಬಂದಿದೆ ಅಂದ್ರೆ, 1980 ನಂತರದಲ್ಲಿ ಈ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣ್ ಮಾಡದಂತ ಚಳುವಳಿಗಳೆಲ್ಲ ಸತ್ತೋಗ್ತಾ ಇದೆ. ಸಿ ಡೆಮೋಕ್ರಸಿ ಒಳಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಡೆಮೋಕ್ರಸಿ ಇಸ್ ವಿಜಿಲೆಂಟ್ ಸಿಟಿಸನ್. ಆ ವಿಜಿಲೆಂಟ್ ಸಿಟಿಸನ್ ಇವತ್ತು ಏನಾಗಿದ್ದಾನೆ, ಇದು ಗ್ರೇಟ್ ತಮಾಷಾ ಅಂತ ನಾವು ಏನ್ ಹೇಳ್ತೀವಲ್ಲ, ಆ ತರ ನಾವು ವಿ ಆರ್ ಲುಕಿಂಗ್ ಎಟ್ ಪಾಲಿಟಿಕ್ಸ್ ಆಸ್ ಇಫ್ ಇಟ್ ಇಸ್ ಎ ಡ್ರಾಮಾ ದಟ್ ಇಸ್ ಗೋಯಿಂಗ್ ಆನ್. ವಿ ಆರ್ ನಾಟ್ ಆಕ್ಚುಲಿ ಪಾರ್ಟಿಸಿಪೇಟಿಂಗ್ ಇಟ್ ಇನ್ ದ ಸೆನ್ಸ್ ಆಫ್ ಕರೆಕ್ಟಿಂಗ್ ದ ಕೋರ್ಸ್. ಹಾಗಾಗಿ ಏನಾಗಿದೆ, ನಾನು ಅದಕ್ಕೆ ಹೇಳಿದ್ದು, ಯಾರನ್ನ ಪದೇ ಪದೇ ನಾವು ಎಲೆಕ್ಟ್ ಮಾಡ್ತಾ ಹೋಗ್ತೀವಿ ಅವ್ರು ಏನಾಗ್ತಾರೆ, ದೇ ಬಿಕಮ್ ಸ್ಟ್ರಾಂಗರ್, ದೇ ಬಿಕಮ್ ಮೋರ್ ಕರಪ್ಟ್. ಸೊ ನೀವು ಇದನ್ನ 2 ಟರ್ಮ್ಗೆ ಒಬ್ಬ MLA ಅಥವಾ 2 ಟರ್ಮ್ಗೆ ಒಬ್ಬ MP ಎಲೆಕ್ಷನ್, ಆಮೇಲೆ ಅವನು 5 ವರ್ಷ ನಿಲ್ಬಾರ್ದು ಅಥವಾ 10 ವರ್ಷ ನಿಲ್ಬಾರ್ದು ಅಂತ ನೀವು ಕಂಡೀಷನ್ ಹಾಕಿ, ಯು ವಿಲ್ ಸಿ ಥಿಂಗ್ಸ್ ವಿಲ್ ಚೇಂಜ್. ನಿಜ, ಬದಲಾವಣೆ ಆಗಬೇಕು ಅನ್ನೋ ಬಯಕೆ ಸಹಜವೇ. ಬಟ್ ಉಷಾ ಅವರು ಬದಲಾವಣೆ ಮಾಡಬೇಕು, ನಮಗ್ ಬೇಡ, ಹಿಂಗೆ ಅಲ್ವಾ ಪ್ರಧಾನಿ ನರೇಂದ್ರ ಮೋದಿ ಅವರು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದ್ಮೇಲೆ ಹೇಳಿದ್ದು. ಬಟ್ ಆನ್ ಗ್ರೌಂಡ್ ಹಂಗ್ ಕಾಣಿಸ್ತಾ ಇಲ್ಲ ಪರಿಸ್ಥಿತಿ ಅಂತ. ಸುವೇಂದು ಅಧಿಕಾರಿ ಅವರ PM ಮೇಲೆ ಅಟ್ಯಾಕ್ ಆಗುತ್ತೆ, ಬರ್ಬರವಾಗಿ ಹತ್ಯೆಯಾಗಿ ಹೋಗ್ಬಿಡುತ್ತೆ. ಸ್ಮಿತಾ, one thing you must observe, why even AAP became the other party, just like other parties. ಯಾಕಾಯ್ತು? ಸಿಂಪಲ್ ಆನ್ಸರ್ ಈಸ್, ನಿಮ್ಮ ಸುತ್ತ ಇರೋರೆಲ್ಲರೂ ಒಂದೇ ತರ ಬಿಹೇವ್ ಮಾಡ್ತಾ ಇದ್ದಾಗ ಯು ಸ್ಟಾರ್ಟ್ ಫೀಲಿಂಗ್ ದಟ್ ಯು ಆರ್ ನಾಟ್ ಕರೆಕ್ಟ್ ಅಂತ. ಆಲ್ದೋ ಆಪ್ ಸ್ಟಾರ್ಟೆಡ್ ಕರೆಕ್ಟ್ಲಿ, ಆಪ್ ವೆಂಟ್ ಅವೇ. ಫಸ್ಟ್ ಸ್ಪೀಚ್ ಆಫ್ ಪ್ರೈಮ್ ಮಿನಿಸ್ಟರ್ ಏನಂದ್ರು? ಹಿ ಸೆಡ್ ಎಲೆಕ್ಷನ್ಸ್ ಆರ್ ಓವರ್, ನೌ ಐ ಡೋಂಟ್ ವಾಂಟ್ ಟು ಡೂ ಪಾಲಿಟಿಕ್ಸ್, ಐ ವಾಂಟ್ ಟು ಗೆಟ್ ಇನ್ ಟು ಬಿಸ್ನೆಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರು. ಡಿಡ್ ವಿ ಲೀವ್ ಹಿಮ್?
So this is our problem. ಸರಿ, ನಾವು ಪಶ್ಚಿಮ ಬಂಗಾಳದ್ದೇ ಮತ್ತೆ ವಾಪಸ್ ಬರ್ತಾ ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ರು ಉಷಾ ಅವರೇ. ಬಟ್ ನೋಡಿ, ನಾವು TMC ಕಚೇರಿಗಳ ಮೇಲೆ ಬಿಜೆಪಿ ಕಾರ್ಯಕರ್ತರು ಅಟ್ಯಾಕ್ ಮಾಡಿದ್ದು ಚುನಾವಣೆ ದಿನಾನೇ ಗಮನಿಸಿದ್ವಿ. ಬಟ್ ಅದಕ್ಕಿಂತ ಇನ್ನೂ 100 ಹೆಜ್ಜೆ ಮುಂದೆ ಹೋದಂಗೆ ಸುವೇಂದು ಅಧಿಕಾರಿ ಅವರ PM ಮೇಲೆ ಅಟ್ಯಾಕ್ ಆಗೋಯ್ತು, ಮರ್ಡರ್ ಆಗೋಯ್ತು. ಸೊ ಬದಲಾವಣೆ ಹೆಂಗಪ್ಪ ಬಯಸೋದು? ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೆಲ ಗೂನ್ಸ್ ವಿಲ್ ಬಿ ಗೂನ್ಸ್ ಫಾರ್ ಎವರ್ ಅನ್ನೋ ರೀತಿಯಲ್ಲಿ ಇದೆಯಾ ಪರಿಸ್ಥಿತಿ ಅಂತ? ವೆಸ್ಟ್ ಬೆಂಗಾಲ್ ಚುನಾವಣೆ ಈಗಲಲ್ಲ, ಹಲವಾರು ವರ್ಷಗಳಿಂದಲೂ ಸಹ ಅದೊಂದು ರೀತಿ ಭಯಾನಕ ಚುನಾವಣೆ ಇದ್ದಿದ್ದು. ಆದ್ರೆ ಅಲ್ಲಿನ ಜನತೆ ಕೂಡ ಬೇಸೆತ್ತು ಈ ಬಾರಿ ಬಿಜೆಪಿಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಯಾವುದೇ ಚುನಾವಣೆ ಆದ್ಮೇಲೆ ಯಾರೇ ಆಗ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆ ಒಂದು ಜನರ ಒಂದು ಮ್ಯಾಂಡೇಟ್ಗೆ ರೆಸ್ಪೆಕ್ಟ್ ಕೊಡ್ಲೇಬೇಕಾಗತ್ತೆ. ಸೊ ಒಂದು ರೀತಿಯಲ್ಲಿ ಅಲ್ಲಿರ್ಬೇಕಾದ್ರೆ ಅಲ್ಲಿ ಪ್ರಧಾನಿ ಅವರು ತಮ್ಮ ಒಂದು ಕಂಪ್ಲೀಟ್ 2.5 ಲಕ್ಷ ಒಂದು ಸೈನಿಕರನ್ನ ಕಳಿಸಿ ಚುನಾವಣೆ ಮಾಡಿದಂಥದ್ದು. ಅದಾದ ನಂತರ ನೀವು ಈ ರೀತಿ ಬದಲಾವಣೆ ನಿಜವಾಗ್ಲೂ ಯಾರೂ ಕೇಳಿರಲಿಲ್ಲ, ಮತ್ತೆ ನೋಡ್ತಾ ಇದೀವಿ ಕೂಡ ಈಗ. ಅದು ನಿಜವಾಗ್ಲೂ ಒಂದು ರೀತಿ ಬೇಸರದ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಚುನಾವಣೆಗಳ ಆದ ನಂತರ ನೋವಿರುತ್ತೆ, ಖುಷಿ ಇರುತ್ತೆ, ಒಂದು ಸೆಲೆಬ್ರೇಷನ್ಗಳಿರ್ತದೆ, ಅದೇ ರೀತಿ ದುಃಖದ ವಾತಾವರಣ ಇರ್ತದೆ ಕೆಲವು ಸೋತಂತವರಲ್ಲಿ. ಆದ್ರೆ ಈ ರೀತಿ ಒಂದು TMC ಎರಡೂ ನಾವು ನೋಡ್ಬೇಕಾಗುತ್ತೆ. ಕೇವಲ ಇಲ್ಲಿ ಮರ್ಡರು ಅಥವಾ ಬಿಜೆಪಿ ಕಚೇರಿಗಳ ಮೇಲೆ ಅಲ್ಲ, ಇಲ್ಲಿ TMC ಅವ್ರ ಮೇಲೂ ಸಹ ಒಂದು ಕಚೇರಿಗಳನ್ನ ಇಮಿಡಿಯೇಟ್ ಆಗಿ ಅವ್ರು ಬರ್ನ್ ಮಾಡ್ತಾರೆ, ಹೊಡಿತಾರೆ. ಏನಿದು ಅಂದ್ರೆ ನೀವು ಕೊಡ್ತಿರುವಂತ ವಿಕಸಿತ ಭಾರತದ ಬದಲಾವಣೆ ಇದೇನಾ? ಪ್ರಭುತ್ವ ಅಂದ್ರೆ ಇದೇನಾ ಅನ್ನೋ ಒಂದು ಪ್ರಶ್ನೆ ಇವತ್ತು ನಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆಯಾಗೆ ಉಳಿದಿದೆ. ಅಂದ್ರೆ ನೀವು ಒಂದು ಆಡಳಿತವನ್ನ ಬಹಳ ಒಂದು ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗ್ತೀರಾ ಅಂತ ಇವತ್ತು ನಿಮಗೆ ಜನರೇ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಮೊದಲನೇ ದಿನದಿಂದನೇ ನೀವು ನಿಮ್ಮ ಗೂಂಡಾಯಿಸಮ್ ಅನ್ನ ಪ್ರಾರಂಭ ಮಾಡಿದ್ರೆ ಹಾಗಾದ್ರೆ ನಿಮ್ಗೆ ಕೊಟ್ಟೇನ್ ಪ್ರಯೋಜನ ಅಲ್ವಾ? ಅದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಒಂದು ಬದಲಾವಣೆ ಅಂದ್ರೆ ನಾವು ಕೇಳ್ತಿರೋದು ಡೆಮೋಕ್ರಸಿಯ ಒಂದು ಅಲ್ಲಿನ ಜನತೆಯ ಒಂದು ರಾಜ್ಯದ ಬದಲಾವಣೆ ಬೇಕಾಗಿತ್ತು. ಆದ್ರೆ ಈ ರೀತಿ ಒಂದು ಜನರ ಶಾಂತಿಯನ್ನ ಒಂದು ಅವರ ಒಂದು ಶಾಂತಿಗೆ ಭಗ್ನ ತರುವಂತಹ ಬದಲಾವಣೆ ನಮಗ್ ಬೇಡ. ಸೊ ಅದನ್ನ ಎಲ್ಲರೂ ಗಮನಿಸಬೇಕಾಗಿ ನಾವು ಹೇಳ್ತಾ ಇದ್ದೀವಿ. ಸರಿ, ಮೌನೇಶ್ವರ್ ಮಾತಾಡಕ್ ಮುಂಚೆ KB ಕೋಳಿವಾಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ. ತಮಿಳುನಾಡಿನಲ್ಲಿ ಗವರ್ನರ್ ಅನ್ನ ಬಳಕೆ ಮಾಡ್ಕೊಂಡು ಬಿಜೆಪಿ ಆಟ ಆಡ್ತಾ ಇದೆ, ಸರ್ಕಾರ ರಚನೆಗೆ ಅವಕಾಶ ಕೊಡ್ತಿಲ್ಲ ಅನ್ನೋ ಆರೋಪ. ಪಶ್ಚಿಮ ಬಂಗಾಳದಲ್ಲಿ ಗವರ್ನರು ಮಮತಾ ಬ್ಯಾನರ್ಜಿ ಅವರನ್ನ ವಜಾ ಮಾಡಿ ಇನ್ನೊಂದು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕಾದ ಪರಿಸ್ಥಿತಿ. ಸೊ ಈ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಗವರ್ನರ್ ರಾಜ್ಯಪಾಲರ ಸ್ಥಾನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್, ಎಸ್ಪೆಷಲಿ 2 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ. ತಮಿಳುನಾಡುನಲ್ಲಿ ಈ ಗವರ್ನರ್ ಬಹಳ ಇಲ್ಲಿಗಲ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿಂದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. SR ಬೊಮ್ಮಾಯಿ ಕೇಸ್ನಲ್ಲಿ ಈ ಮೆಜಾರಿಟಿ ಪ್ರೂವ್ ಮಾಡೋದು ಗವರ್ನರ್ ಮನೆ ಅಲ್ಲ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗ್ತದೆ. ಒಂದು ಬೊಮ್ಮಾಯಿ ಕೇಸ್ ಆಗಿದೆ ಈಗಾಗಲೇ. ಅದಕ್ಕೆ ಈ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಈ IT, ED, ಈ CBI ವರ್ತನೆ ಮಾಡಿ ವರ್ತನೆ ಮಾಡ್ತಾ ಇದ್ದಾರೆ. ಬಹಳ ಇಲ್ಲಿಗದು ಇದು ಬಿಜೆಪಿಯ ಕೈವಾಡ, ಗವರ್ನರ್ ಕೈಗೊಂಬೆಯಾಗಿ ನಡೀತಾ ಇದ್ದಾರೆ. ಕ್ಷಮೆ ಇರ್ಲಿ ಸರ್, ಈಗ ಅನೇಕ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಹೇಳ್ತಿರೋದೇನು ಅಂತಂದ್ರೆ ಅವಕಾಶ ಕೊಟ್ಬಿಡ್ತಾರೆ, ನಾಳೆ ದಿನ ಆನ್ ದ ಫ್ಲೋರೇ ಮೆಜಾರಿಟಿ ಪ್ರೂವ್ ಆಗ್ಲಿಕ್ಕೆ ಆಗದೆ ಹೋದ್ರೆ ಹೆಂಗೆ, ಕುದುರೆ ವ್ಯಾಪಾರಕ್ಕೆ ಅವಕಾಶಗಳಾಗೋದ್ರೆ ಹೆಂಗೆ, ಇದು ಎಲ್ಲವೂ ಕೂಡ ಪ್ರಜಾಪ್ರಭುತ್ವದ ತೀರ್ಪಿಗೆ ವಿರುದ್ಧವಾದ ಬೆಳವಣಿಗೆ ಆಗ್ಬಿಡೋದಿಲ್ವಾ? ಹಂಗಾಗಲ್ಲ. ಈಗ ಅವ್ರು ಪರ್ಮಿಷನ್ ಕೊಟ್ರೆ ದೇ ವಿಲ್ ಫಾರ್ಮ್ ದ ಗವರ್ಮೆಂಟ್. ಇಫ್ ದೇ ಫೇಲ್ ಆನ್ ದ ಫ್ಲೋರ್ ಆಫ್ ದ ಹೌಸ್, the government will go, another chance will go to the another party who comes forward. ಸರಿ, ಪಶ್ಚಿಮ ಬಂಗಾಳದ ಗವರ್ನರ್ ಅನಿವಾರ್ಯ ಪರಿಸ್ಥಿತಿ, ಅದ್ರ ಬಗ್ಗೆನೂ ಕ್ವಿಕ್ ರಿಯಾಕ್ಷನ್ ಬೇಕು ಸರ್. ಮಮತಾ ಬ್ಯಾನರ್ಜಿ ಅವರು ರಿಸೈನ್ ಮಾಡಲ್ಲ ಅಂದಾಗ ವಜಾ ಮಾಡು. ಚೀಫ್ ಮಿನಿಸ್ಟರ್ಗೆ ಗವರ್ನರ್ ಡಿಸ್ಮಿಸ್ ಮಾಡಬಹುದು. ಗವರ್ನರ್ ಹ್ಯಾಸ್ ಗಾಟ್ ಪವರ್ ಟು ಡಿಸ್ಮಿಸ್ ದಿ ಎಕ್ಸ್ ಚೀಫ್ ಮಿನಿಸ್ಟರ್ and allow the majority party to form the government. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಮೋಹನ್ ವಿಶ್ವ ಅವರೇ, ಬದಲಾ ಬೇಡ ನಮಗೆ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಅವರು. ಅದ ಕೆಲವೇ ಕ್ಷಣಗಳಲ್ಲಿ ವಿ ಸಾ ದ ವಿಜುವಲ್ಸ್ ಫ್ರಮ್ ವೆಸ್ಟ್ ಬೆಂಗಾಲ್. ಬಿಜೆಪಿ ಅವರು ಹೋಗಿದ್ದು, TMC ಕಚೇರಿಗಳನ್ನು ಧ್ವಂಸ ಮಾಡಿದ್ದು, ಚೇರ್ ಮುರಿದಿದ್ದು, ಟೇಬಲ್ ಮುರಿದಿದ್ದು, ಹೊಡೆದಿದ್ದು, ಬೀದಿಲಿ ಎಳ್ಕೊಂಡ್ಬಂದಿದ್ದು, ಮುಖಕ್ಕೆ ಬಣ್ಣ ಹಚ್ಚಿದ್ದು, ವಾಟ್ ನಾಟ್. ಐ ಅಗ್ರಿ, ಸುವೇಂದು ಅಧಿಕಾರಿ ಅವರ PA ಮರ್ಡರ್ ಆಗಿದ್ದು ಇದೆಲ್ಲದಕ್ಕಿಂತ ಘೋರ ಅಪರಾಧ. ಬಟ್ ಸ್ಟಿಲ್ ಬಿಜೆಪಿ ಏನು ಕೈ ಕಟ್ಕೊಂಡು ಕೂತಂಗ್ ಕಾಣ್ತಾ ಇಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಆ ಥರ ಏನಾದರೂ ಆಗಿದ್ರೆ ಅದರಲ್ಲಿ ಯಾರಾದರೂ ನಮ್ಮವರಿದ್ರೆ ನಾವು ಅದನ್ನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ವಿ ಆರ್ ವೆರಿ ಕ್ಲಿಯರ್. ಅದನ್ನು ಕೂತ್ಕೊಂಡು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದೆಲ್ಲ ಇಲ್ಲ.
ಗೊತ್ತಾಯ್ತಲ್ಲ. ಮುಂದಿನ ದಿನಗಳಲ್ಲಿ ಮಾಹಿತಿ ಬರುತ್ತೆ, ಯಾರಿದ್ರು ಕ್ರಮ ಕೈಗೊಳ್ತಾರೆ. ಸ್ವತಃ ಅಲ್ಲಿನ ರಾಜ್ಯ ಅಧ್ಯಕ್ಷರೇ ಹೇಳಿದ್ದಾರೆ ಆ ಥರ ಯಾರಾದ್ರೂ ಮಾಡಿದ್ರೆ ತಪ್ಪು ಅಂತ ಹೇಳಿ, ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು. ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಬಟ್ ಈ ಸೀರೀಸ್ ಆಫ್ ಇವೆಂಟ್ಸ್ ನ ನೋಡಿ ಸ್ಮಿತಾ, ನೀವು ಫಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಲೆಕ್ಷನ್ ತುಂಬಾ ಹತ್ರ ಇರುವಾಗ. ಪಶ್ಚಿಮ ಬಂಗಾಳದಲ್ಲಿರುವಂತ ಅಲ್ಪಸಂಖ್ಯಾತರು ನಾನು 1 ಸೆಕೆಂಡ್ ಸುಮ್ಮನೆ ಇರಿ ಅಂತ ಹೇಳಿದ್ರೆ ಸಾಕು, ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತಾರೆ, ಆದ್ರಿಂದ ನೀವು ಯಾರು ಬಿಜೆಪಿ ವೋಟ್ ಹಾಕ್ಬೇಡಿ ಅಂತ ಹೇಳಿ ಫಸ್ಟ್ ಟ್ರಿಗರ್ ಮಾಡ್ತಾರೆ ವೈಲೆನ್ಸ್. ಅವ್ರಿಗೆ ಏನಾಗಬೇಕಾಗಿತ್ತು, ಚುನಾವಣೆಯಲ್ಲಿ ಸೋಲಿನ ವಾಸನೆ ಬಂದಿತ್ತು, ಜಗಳ ಆಗ್ಬೇಕಾಗಿತ್ತು. ಬಟ್ ಆಗೋದಿಲ್ಲ. ಇದೇ ಎಲೆಕ್ಷನ್ ಕಮಿಷನ್ ಡೆಪ್ಯೂಟ್ ಮಾಡಿದಂತ CRPF ಪರ್ಸನಲ್ಸ್ ಅಷ್ಟು ಕ್ಲೀನ್ ಆಗಿ ಶಾಂತಿಯುತವಾಗಿ ಎಲೆಕ್ಷನ್ ನಡೆಸ್ತಾರೆ. ನೆಕ್ಸ್ಟ್ ಅದು ಫೇಲ್ಯೂರ್ ಆದಾಗ ಎರಡನೇದು ಏನ್ ಮಾಡ್ತಾರೆ, ಚುನಾವಣೆ ಆದ ನಂತರ ಏನ್ ಮಾಡ್ತಾರೆ, ನೆಕ್ಸ್ಟ್ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. CRPF ಅವ್ರು ನನಗೆ ಹೊಡೆದ್ರು, ಎಳೆದಾಡಿದ್ರು, ತಳ್ಳಾಡಿದ್ರು, ಬೆನ್ ಮೇಲೆ ಗುದ್ದಿದ್ರು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡ್ಕೊಂಡು TMC ಗೂಂಡಾಗಳು ಒಂದು ವೈಲೆನ್ಸ್ ಕ್ರಿಯೇಟ್ ಮಾಡ್ಲಿ, ಜಗಳ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬೆಂಕಿ ಹಚ್ತಾರೆ. ಅಲ್ಲೂ ಆಗಲ್ಲ, ಅಲ್ಲೂ ಕಂಟ್ರೋಲ್ ಆಗುತ್ತೆ. ಅದಾದ ನಂತರ ಚುನಾವಣೆ ಸೋತ ನಂತರ ರಿಸಲ್ಟ್ ಬಂದ ತಕ್ಷಣ ಏನ್ ಮಾಡ್ತಾರೆ, 100 ಕ್ಷೇತ್ರಗಳಲ್ಲಿ ಕಳ್ತನ ಆಗೋಗ್ಬಿಟ್ಟಿದೆ, ನಾವೇ ಗೆದ್ದಿರೋದು, ಬಲವಂತವಾಗಿ ಇದು ಮಾಡ್ತಾ ಇದ್ರೆ, ನಾನು ರಿಸೈನ್ ಮಾಡಲ್ಲ, ನನಗೆ ಜನರಲ್ ಮ್ಯಾಂಡೇಟ್ ಸಿಕ್ಕಿದೆ ಅಂತ ಹೇಳಿ ಮತ್ತೊಮ್ಮೆ ವೈಲೆನ್ಸ್ ಟ್ರಿಗರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಸೀರೀಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಅವರೇ ಟ್ರಿಗರ್ ಮಾಡೋದು ವೈಲೆನ್ಸ್. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ, ಅದು ನಿಮ್ಗೆ 24 ಪರಗಣ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾನ್ಸ್ಟಿಟ್ಯೂನ್ಸಿಗಳಿದಾವೆ ಕಲ್ಕತ್ತಾಯಿಂದ ಸ್ವಲ್ಪ ಮೇಲ್ಗಡೆ. ಅಲ್ಲಿ ಏನಾಗುತ್ತೆ, TMC ನಲ್ಲಿ ಒಂದು ಪದ್ಧತಿ ಇದೆ ಆಯ್ತಾ, ನಿಮ್ಗೆ ಅಲ್ಲಿ ಹಣ ಅಲ್ಲಿ ಪಕ್ಷದಲ್ಲಿ ಇವ್ರಿಗೆ ಅಂತ ಕೊಟ್ಟಾಗ ಅಲ್ಲಿ ಬಳಸ್ಕೊಳ್ಳೋದಕ್ಕೆ ಅವ್ರ ಕಾರ್ಯಕರ್ತರು ಬೂತ್ ಅವರೆಲ್ಲಾನು ಅದನ್ನ ಶೇರ್ ಮಾಡ್ಕೊಳ್ಳುವಂತ ವಿಚಾರದಲ್ಲಿ ಒಳ ಜಗಳ ಆಗುತ್ತೆ. ಅವ್ರವ್ರಿಗೇನೆ ಒಳ ಜಗಳ ಆಗ್ಬಿಟ್ಟು 2 ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಆ ಗಲಾಟೆಯನ್ನ ಎತ್ಕೊಂಡ್ಬಂದು ಎಲ್ಲಾ ಕಡೆನೂ ಬಿಜೆಪಿ ಅವ್ರು ಮಾಡಿಸಿದ್ರು ಅಂತ ಸುಳ್ಳು ಹೇಳುವಂತ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿಯಾಗಿ ಅವರು ವೈಲೆನ್ಸ್ ನ ಇನ್ಸ್ಟಿಗೇಟ್ ಮಾಡಿ ಕೊನೆಗೆ ಕೈಲಾಗದೆ ಇನ್ನ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು, ಫೈನಲಿ ಯಾರು ಸುವೇಂದ್ರ ಅಧಿಕಾರಿ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಕೊನೆಗೆ ಅವರ ಹತ್ಯೆಯ ಸಂಚು ನಡೆಯುತ್ತೆ. ಬದಲಾಗುತ್ತೆ. ಬಿಜೆಪಿ ಸರ್ಕಾರ ಸಮಯ ಇಲ್ಲ ಸರ್, ಸರ್ಕಾರ ರಚನೆ ಮಾಡಿಲ್ಲ, ನಾವು ಸರ್ಕಾರ ರಚನೆ ಮಾಡಿಲ್ಲ, ಪೊಲೀಸ್ ನಮ್ಮ ಕೈಯಲ್ಲಿಲ್ಲ, ಪೊಲೀಸ್ ನಮ್ಮ ಕೈಯಲ್ಲಿಲ್ಲ, ಪೊಲೀಸ್ ಇವತ್ತಿನ ಯಾರ ಕೈಯಲ್ಲಿ, ಎಲೆಕ್ಷನ್ ಕಮಿಷನ್ ಕೈಯಲ್ಲಿ ನಡೆಸ್ತಾ ಇರೋದು ಅವರು. ಗ್ರಾಮ ಪಂಚಾಯತಿ ಕ್ಯಾಂಡಿಡೇಟ್ ಸರ್ಕಾರ ರಚನೆ ಆಗಿಲ್ಲ, ಸಮಯ ಇಲ್ಲ. ಮೋಹನ್ ವಿಶ್ವ ಅವರೇ, ಕ್ವಿಕ್ ಅನೌನ್ಸ್ಮೆಂಟ್ ಗಮನಿಸಿ. ಮೋಹನ್ ವಿಶ್ವ ಅವರೇ ನಂಬರ್ ಗಮನಿಸಿ. ಉಷಾ ಮೇಡಮ್ ಪ್ಲೀಸ್. ಉಷಾ ಮೇಡಮ್ ಪ್ಲೀಸ್. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಆದ ನಂತರದಲ್ಲಿ ಮೋಹನ್ ವಿಶ್ವ ಅವರೇ, ನಿಮ್ಮ ಸರ್ಕಾರದ ಬಗ್ಗೆ ಕೇಳಿಸ್ಕೋಬೇಕು. ಉಷಾ ಮೇಡಮ್ ಥ್ಯಾಂಕ್ ಯು. ವಾಯ್ಸ್ ಹೋಗ್ತಾ ಇಲ್ಲ ಮೇಡಮ್, 91% ಜನರಿಗೆ ಅನಿಸ್ತಾ ಇದೆ, ನಮ್ಮ ಇವತ್ತಿನ ಪೋಲ್ ಕ್ವಶನ್ ನಲ್ಲಿ ವೋಟ್ ಹಾಕಿದ ಪೈಕಿ 91% ಜನರಿಗೆ ಅನಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಸೇಡಿನ ರಾಜಕಾರಣ ಇಷ್ಟು ದಿನ ಏನ್ ನಡೀತಾ ಇತ್ತು ಅದಕ್ಕೆ ಬಿಜೆಪಿ ಸರ್ಕಾರ ಬ್ರೇಕ್ ಹಾಕುತ್ತೆ ಅಂತ ಹೇಳಿ ವಿಶ್ವಾಸ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಧನ್ಯವಾದ ಹೇಳಲಿಕ್ಕೆ ಮುಂಚೆ ವೀಕ್ಷಕರೇ, ನಾಳೆ 8ನೇ ತಾರೀಕು ಒಂದು ಚಿಕ್ಕ ಅನೌನ್ಸ್ಮೆಂಟ್ ಸರ್, ನಿಮ್ಮ ಗಮನಕ್ಕೂ ಕೂಡ ಆಧ್ಯಾತ್ಮ ಅನುಸಂಧಾನ. ವೀಕ್ಷಕರೇ, ಸನಾತನ ಸಂಸ್ಕೃತಿಯನ್ನ ಸಂಭ್ರಮಿಸಲಿಕ್ಕೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ವೇದಿಕೆ ಸಿದ್ಧವಾಗಿದೆ. ನಾಳೆ ಬೆಳಗ್ಗೆ 9:30ರಿಂದ ಈ ಮಣ್ಣಿನ ಸಂಸ್ಕೃತಿಯನ್ನ, ಈ ಮಣ್ಣಿನ ಪರಂಪರೆಯನ್ನ ಸಂಭ್ರಮಿಸಲಿಕ್ಕೆ ಆಧ್ಯಾತ್ಮ ಅನುಸಂಧಾನ ಅನ್ನೋ ವಿಶಿಷ್ಟವಾದ ಕಾರ್ಯಕ್ರಮ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು, ಪೂಜ್ಯರು, ಗಣ್ಯರು ಹಾಗೆ ತಜ್ಞರು ಬಂದು ನಮ್ಮ ಸನಾತನ ಸಂಸ್ಕೃತಿ ಹಾಗೆ ಆಧ್ಯಾತ್ಮ ಇಂದಿನ ದಿನಕ್ಕೆ ಎಷ್ಟು ಅಗತ್ಯ ಅನ್ನೋ ವಿಚಾರದ ಬಗ್ಗೆ ಅನೇಕ ಚಿಂತನ ಮಂಥನ ಚರ್ಚೆಗಳು ನಾಳೆ ನಡೆಯೋದಿದೆ. ನಾಳೆ ಇಡೀ ದಿನ ನಿಮ್ಮ ಜೊತೆಗಾರಿಕೆ, ನಿಮ್ಮ ಸಲಹೆ, ಸಹಕಾರ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ಈ ಆಧ್ಯಾತ್ಮ ಅನುಸಂಧಾನ ಕಾರ್ಯಕ್ರಮದ ಜೊತೆಯಲ್ಲಿರಲಿ. ನೆನಪಿರಲಿ, ನಾಳೆ ಬೆಳಗ್ಗೆ 9 ಗಂಟೆ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ವೇದಿಕೆ ಸಿದ್ಧವಾಗಿದೆ ಆಧ್ಯಾತ್ಮ ಅನುಸಂಧಾನಕ್ಕೆ. ಧನ್ಯವಾದ. ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH